ರೀಸನ್ ಹೇಳಬೇಕು ಸರ್ ಅಂತೀರಾ? ದಿನಾ ನನಗೆ ಭಾಗವತ ಇದೆ, ನಿತ್ಯಾನುಸಂಧಾನ ಕ್ಲಾಸ್ ಇದೆ, ವಿಷ್ಣು ಸಹಸ್ರನಾಮ ಕ್ಲಾಸ್ ಇದೆ, ತಿರುಪಾವಳಿ ಕ್ಲಾಸ್ ಇದೆ, ಇಲ್ಲದೆ ನನ್ನ ಡ್ಯಾನ್ಸ್ ಕ್ಲಾಸು, ನಾವು ಹೋಗೋ ಡ್ಯಾನ್ಸ್ ಕ್ಲಾಸು, ಆಮೇಲೆ ನಾನಿಲ್ಲಿ ತಗೊಳ್ಳೋ ಡ್ಯಾನ್ಸ್ ಕ್ಲಾಸಸ್ಸು, ಒಡಿಸಿ ಕ್ಲಾಸು. ಸೊ ಟು ಹೂಮ್ ಶುಡ್ ಐ ಟೆಲ್ ದ ರೀಸನ್? ಸೊ ನಾನು ಬರೋಕ್ಕಾಗಲ್ಲ ಇವತ್ತು ಅಂದರೆ ನಾನೇನು ಹಗ್ಗ ಹಾಕಿ ಎಳೆಯೋಕ್ಕಾಗತ್ತಾ? ಆಯಿತು ಅಂತಲೇ ಹೇಳ್ಬೇಕು ನಾನು. ಇಸ್ ಇಟ್ ನಾಟ್? ಕಡು ಸತ್ಯ ಅದು ಅಲ್ವಾ? ಓಕೆ ಅಂತ ಐ ಶುಡ್ ನಾಟ್ ಮೈ ಹೆಡ್. ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಹೂ ವಿಲ್ ಬಿ ಇನ್ ಲಾಸ್? ದಯವಿಟ್ಟು ತಿಳ್ಕೊಳ್ಳಿ, ಆದಷ್ಟು ಪ್ರೆಸೆಂಟ್ ಆಗೋಕ್ಕೆ ಪ್ರಯತ್ನ ಪಡಿ. ಇದೆ, ಎಲ್ಲರಿಗೂ ಸಂಸಾರ ಬಂಧನಗಳಿದೆ, ಎಲ್ರಿಗೂ ಅವ್ರದ್ದೇ ಆದಂತಹ ಕಮಿಟ್ಮೆಂಟ್ ಇದೆ. ಐ ಕಂಪ್ಲೀಟ್ಲಿ ಅಗ್ರಿ. ಬಟ್ ಅಟ್ಲೀಸ್ಟ್ ವಾರದಲ್ಲಿ ನಮ್ಮದು ಒಂದು ಕ್ಲಾಸ್ ಅಪ್ಪ, ವಿ ಮಸ್ಟ್ ಬಿ ಅವೇರ್ ಆಫ್ ಇಟ್ ಅಂತ ಬಂದ್ಬಿಡ್ಬೇಕು ಕ್ಲಾಸಿಗೆ. ಓಕೆ, ಒಂದು ಅಟ್ಲೀಸ್ಟ್ ಆಡಿಯೋದಲ್ಲಾದರೂ ಕೇಳಿಸ್ಕೊಳ್ಳೋ ಥರ ಬರಬೇಕು, ಇಫ್ ನಾಟ್ ವಿಡಿಯೋ. ಓಕೆ, ಹಾಗೆ ಬಂದರೆ ಯು ವಿಲ್ ಬಿ ಬೆನಿಫಿಟೆಡ್. ಏನು ಒಂದು 6 ತಿಂಗಳು, ಮ್ಯಾಕ್ಸಿಮಮ್ 8 ತಿಂಗಳಲ್ಲಿ ಮುಗಿದೋಗುತ್ತೆ ಇದು. ಆಯಿತಾ? ಚೂರು ಕಮಿಟೆಡಾಗಿ ಬನ್ನಿ ದಯವಿಟ್ಟು. ಬರ್ತಾ ಬರ್ತಾ ಸ್ಟ್ರೆಂತ್ ಈ ಥರ ಕಮ್ಮಿ ಆಗೋದ್ರೆ ಇಟ್ ವಿಲ್ ಪುಲ್ ದ ಎಂಟೈರ್ ಗ್ರೂಪ್. ನಾನು ಬೇಕಾದ್ರೆ ಏನು ಹೇಳ್ದೇನೆ ಇರ್ಬೋದು, ಅಯ್ಯೋ ಬರೋರು ಬರಲಿ, ಬರದೇ ಇರೋರಿಲ್ಲ ನನಗೇನು ಅಂತ. ಬಟ್ ದಟ್ ಇಸ್ ನಾಟ್ ಫೇರ್ ಅಲ್ವಾ? ಬಿಕಾಸ್ ಐ ರೆಸ್ಪೆಕ್ಟ್ ಮೈ ಸ್ಟೂಡೆಂಟ್ಸ್, ಐ ಮಸ್ಟ್ ಟೆಲ್ ದೆಮ್. ದಯವಿಟ್ಟು ಬನ್ನಿ, ತಪ್ಪಿಸ್ಕೋಬೇಡಿ. ಒಂದು ಕ್ಲಾಸ್ ನೀವು ತಪ್ಪಿದ್ರೂ ಎಷ್ಟೋ ಮಿಸ್ ಆಗೋಗುತ್ತೆ. ಯು ನೋ ಹೌ ಐ ಟೀಚ್ ಅಲ್ವಾ? ಈವನ್ ಒನ್ ಕ್ಲಾಸ್ ಇಫ್ ಯು ಮಿಸ್ ಅ ಲಾಟ್. ಪ್ಲೀಸ್ ನೆವರ್ ಡೂ ದಟ್. ವಾರದಲ್ಲಿ ಒಂದು ಕ್ಲಾಸ್ ತಾನೇ ಅಂತ ಹಲ್ಕಚ್ಕೊಂಡು ಬಂದು ಬಿಡಬೇಕು. ಓಕೆ, ನೋಡಿ ಆದಷ್ಟು ಪ್ರಯತ್ನ ಪಡಿ. ಆರೋಗ್ಯದ ಸಮಸ್ಯೆ ಇದೆಲ್ಲ ಬಂದರೆ ಏನೂ ಹೇಳೋಕ್ಕಾಗಲ್ಲ, ಅನಿವಾರ್ಯ ಅಲ್ವಾ? ಎಲ್ಲೋ ಹೋಗ್ಬೇಕಾಗಿ ಬಂತು, ಮನೇಲಿ ಗೆಸ್ಟ್ಗಳಿದ್ದಾರೆ, ಯು ಕೆನಾಟ್ ಅವಾಯ್ಡ್. ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ಯು ಸಿ ಟು ದಟ್ ಯು ಅಟೆಂಡ್ ದ ಕ್ಲಾಸ್. ಆಯಿತಾ? ಒಪ್ಕೋತೀರಾ? ನಮಗೂ ಇದು ಫೋನ್ಗಳು ಬರುತ್ತೆ, ಗೆಸ್ಟ್ಗಳು ಬರ್ತಾರೆ, ನಾವು ಹೊರಗಡೆ ಹೋಗಬೇಕು, ನಮಗೂ ಕಮಿಟ್ಮೆಂಟ್ಸ್ ಇದೆ. ಬಟ್ ಇನ್ ಸ್ಪೈಟ್ ಆಫ್ ದಟ್ ವಿ ಮೇಕ್ ಟೈಮ್. ಅದು ಮಾಡ್ಕೋಬೇಕು ತಾವೆಲ್ಲ. ಓಕೆ, ಶುರು ಮಾಡೋಣವಾ? ಎಲ್ಲರೂ ಮ್ಯೂಟ್ ಆಗಿದ್ದೀರಾ? ರತ್ನ ಮಾಮಿ ಮ್ಯೂಟ್ ಆಗಿಲ್ಲ. ರತ್ನ ಮಾಮಿ ಹಾಂ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ವಿಲ್ ಸ್ಟಾರ್ಟ್ ನಾವು. ಕಮ್ ಆನ್ ಎವ್ರಿಬಡಿ, ಸಿಟ್ ಸ್ಟ್ರೈಟ್ಲಿ. ಇಲ್ಲಿ ನಾಭಿಯಿಂದ ಬರಬೇಕು ಓಂಕಾರ. ಮಾಮಿ ಮ್ಯೂಟ್ ಆಗಿ ಆದರು ಈಗ. ಎಲ್ಲರೂ ಹೇಳಬೇಕು. ಮ್ಯೂಟ್ ಮಾಡಿಸಿರೋದು ಹೇಳದೆ ಕೂರಕ್ಕಲ್ಲ, ಚೆನ್ನಾಗಿ ಹೇಳೋಕ್ಕೆ. ఓకే, డోంట్ థింక్ గురుగారు మ్యూట్ చేయించారు, ఎలా అయినా నేను కూర్చోవచ్చు అనుకోద్దండా. బాగా మీరు చెప్పేకి నేను మ్యూట్ చేసేకి చెప్పేది. ఓకే, బికాస్ ఇఫ్ వీ హియర్ ఆల్ ద వాయిస్ టుగెదర్, ఈవెన్ యూ విల్ గెట్ కన్ఫ్యూస్డ్ whom to follow, how to follow. ಅದಕ್ಕೆ you have to hear only one voice along with your voice. That will be easy for you to follow. Okay, so let us start now. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. अनिकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे. यस्य स्मरणमात्रेण जन्म संसारबन्धनात् विमुच्यते. नमस्तस्मै विष्णवे प्रभविष्णवे. ॐ नमो विष्णवे प्रभविष्णवे. श्रीवैशम्पायन उवाच श्रुत्वा धर्मानशेषेण पावनानि च सर्वशः
युधिष्ठिर शान्तनवं पुनरेवाभ्यभाषत। श्रीयुधिष्ठिर उवाच किमेकं दैवतं लोके किं वाप्येकं परायणम् स्तुवन्तः कङ्कमर्चन्तः प्राप्नुयुर्मानवा शुभम्। को धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात्। श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषः सततोत्थितः तमेव चार्चयन्नित्यं भक्त्या पुरुषमव्ययम् ध्यायन् स्तुवन्नमस्यंश्च यजमानस्तमेव च। अनादिनिधनं विष्णुं सर्वलोकमहेश्वरम् लोकाध्यक्षं स्तुवन्नित्यं सर्वदुःखातिगो भवेत् ब्रह्मण्यं सर्वधर्मज्ञं लोकानां कीर्तिवर्धनम् लोकनाथं महद्भूतं सर्वभूतभवोद्भवम् येष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं स्तवैरर्चेन्नरः सदा परमं यो महत्तेजः परमं यो महत्तपः परमं यो महद्ब्रह्मा परमं यः परायणम् पवित्राणां पवित्रं यो मङ्गलानां च मङ्गलम् दैवतं देवतानां च भूतानां यो व्ययः पिता यतः सर्वाणि भूतानि भवन्त्यादियुगागमे यस्मिंश्च प्रलयं यान्ति पुनरेव युगक्षये तस्य लोकप्रधानस्य जगन्नाथस्य भूपते विष्णोर्नाम सहस्रं मे शृणु पापभयापहम् यानि नामानि गौणानि विख्यातानि महात्मनः ऋषिभिः परिगीतानि तानि वक्ष्यामि भूतये ऋषिर्नाम्नां सहस्रस्य वेदव्यासो महामुनिः छन्दोनुष्ठुप् तथा देवो भगवान् देवकीसुतः अमृतांशुर्भवो बीजं शक्तिर्देवकीनन्दनः त्रिसामा हृदयं तस्य शान्त्यर्थे विनियुज्यते विष्णुं जिष्णुं महाविष्णुं प्रभविष्णुं महेश्वरम् अनेकरूपदैत्यान्तं नमामि पुरुषोत्तमम् अस्य श्रीविष्णोर्दिव्यसहस्रनामस्तोत्रमहामन्त्रस्य श्रीवेदव्यासो भगवान् ऋषिः अनुष्ठुप् छन्दः श्रीमहाविष्णुः परमात्मा श्रीमन्नारायणो देवता अमृतांशोद्भवो भानुरिति बीजम् देवकीनन्दन स्रष्टेति शक्तिः उद्भवः क्षोभणो देव इति परमो मन्त्रः शङ्खवृन्नन्दकी चक्रीति कीलकम् शार्ङ्गधन्वा गदाधर इत्यस्त्रम् रथाङ्गपाणिरक्षोभ्य इति नेत्रम् त्रिसामसामकः सामेति कवचम् आनन्दं परब्रह्मेति योनिः ऋतुः सुदर्शनः काल इति दिग्बन्धः श्रीविश्वरूप इति ध्यानम् श्रीमहाविष्णुप्रीत्यर्थे सहस्रनाम पारायण जपे विनियोगः ध्यानम् क्षीरोधन्वत्प्रदेशे शुचिमणिविलसत्सैकतैर्मौक्तिकानां मालाक्लृप्तासनस्थस्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्दीनः पुनीयादरिनलिनगदा शङ्खपाणिर्मुकुन्दः
ಭೂಃ ಪಾದೋ ಯಸ್ಯ ನಾಭಿರ್ವಿಯದಸುರನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಓಂ ನಮೋ ಭಗವತೆ ವಾಸುದೇವಾಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ನಮಃ ಸಮಸ್ತಭೂತಾನಾಮಾದಿಭೂತಾಯ ಭೂಭೃತೆ ಅನೇಕರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಳಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ವೆರಿ ಗುಡ್. ಎಲ್ಲರೂ ಒಂದು ಸ್ವಲ್ಪ ನಿಮ್ಮ ಎಫರ್ಟ್ ಹಾಕ್ತಾ ಇರೋದು ಕಾಣಿಸ್ತಾ ಇದೆ. ಕಸ್ತೂರಿ ಮಾಮಿ, ವಿದ್ಯಾ, ಸುಮಾ ಆಂಟಿ, ನಿರ್ಮಲಾ ಆಂಟಿ. ಸ್ಕ್ರೀನಲ್ಲಿ ಇರೋರು ನನಗೆ ಗೊತ್ತಾಗಲ್ಲ, ಇಲ್ಲದೆ ಇರೋರು ಭ್ರಮರಾ ಮಾಮಿ, ಜಯ ಅವರೇ, ಕೋಮಲಾ ಆಂಟಿ ಸೊಸೆ, ಸೊ ಕವಿತಾ, ರೇಷ್ಮಾ, ರೇಣು, ಕವಿತಾ ಮಾಮಿ, ಎಲ್ಲರೂ ನೀವು ಚೆನ್ನಾಗಿ ಎಫರ್ಟ್ ಹಾಕ್ತಾ ಇದ್ದೀರಾ. But I hope the people who are not in screen, even they are putting their effort ಅಂತ ಅನ್ಕೋತೀನಿ. ಈ ತರ ಅಮ್ಮ ಹೋದರೆ ಕೇಟು ಪರವಾಗಿಲ್ಲ, ಕೇಳ ಅದಕ್ಕೆಲ್ಲ. ಸೊ ಆ ಎಫರ್ಟ್ ಇಲ್ಲಿಂದ ಬರಬೇಕು. You should feel it is very strainful to reach out the entire ವಿಷ್ಣು ಸಹಸ್ರನಾಮ ಅನ್ನಿಸ್ಬೇಕು ನಿಮಗೆ. ಆ ಸೆಕೆ ಕಿತ್ಕೋಬೇಕು, ಮೈಯಲ್ಲಿ ಬೆವರು ಕಿತ್ಕೋಬೇಕು, ಚೆನ್ನಾಗಿ ಅದಪ್ಪ ವೆರಿ ಹಾಟ್ ಅನಿಸ್ಬೇಕು. ಸೈಂಟಿಫಿಕಲಿ ಆಲ್ your blood vessels will start opening properly and ರಕ್ತನಾಳದಲ್ಲಿ ಆ ರಕ್ತ ಚಲನೆ ಲಿಕ್ವಿಡ್ ಆಗಿ ತುಂಬ ನೀರಾಗಿ ಚೆನ್ನಾಗಿ ಓಡಕ್ಕೆ ಶುರು ಆಗುತ್ತೆ. ಓಕೆ, ಯು ಹ್ಯಾವ್ ಟು ಗೆಟ್ ಸ್ಟ್ರೈನ್ಡ್ ಔಟ್ ಆಫ್ ಇಟ್. ವನಿತಾ, ಸ್ಮಿತಾ, ಗೊತ್ತಾಯ್ತಾ ನಿಮ್ಗೆಲ್ಲ? ಇನ್ನೊಂದು ಫುಲ್ ನಾವು ಹಾಗೆ ಇದ್ದಾಗ ರಿಸೈಟ್ ಮಾಡಿದಾಗ ಟಯರ್ಡ್ ಆಗುತ್ತೆ, ತುಂಬಾ ಟಯರ್ಡ್ ಆಗುತ್ತೆ. ಎಸ್, ನನಗೆ ಆ್ಯಕ್ಚುಲಿ ಟಯರ್ಡ್ ಆಗಲ್ಲ, ಬಿಕಾಸ್ ಐ ಆಮ್ ಗೆಟ್ ಯೂಸ್ ಟು ಇಟ್. ಪ್ರತಿದಿನ ನಾನು ಚಿಕ್ಕ ವಯಸ್ಸಿಂದ 42 ವಯಸ್ಸು ನನಗೀಗ, ಸುಮಾರು ಒಂದು 38 ಇಟ್ಕೊಳ್ಳಿ, 38 ವಯಸ್ಸುಂದಾನೆ ನಾನು ಶುರು ಮಾಡಿ ಹೇಳ್ಕೊತಾ ಇದ್ದೀನಿ ದಿನ. ಬಟ್ ನನಗೆ ಏನಕ್ಕೆ ನಿಮ್ಮ ಬ್ಯಾಚಿಗೆ ಹೊತ್ತಿಗೆ ಗಂಟ್ಲು ಬಿದ್ದೋಗುತ್ತೆ ಅಂದರೆ, ಟುಡೇ ಐ ಹ್ಯಾವ್ ಕಂಟಿನ್ಯೂಸ್ಲಿ 4 ಕ್ಲಾಸಸ್. ಬೆಳಗ್ಗೆ 5 ಗಂಟೆಗೆ ವೇದದ ಕ್ಲಾಸು, ಅದಾದಮೇಲೆ ಐ ಗೋ ಟು ಮೈ ಡಾನ್ಸ್ ಕ್ಲಾಸ್. ಆಫ್ಟರ್ ದಟ್ ಕಮಿಂಗ್ ಬ್ಯಾಕ್ ಐ ಹ್ಯಾವ್ ನಿತ್ಯಾನುಸಂಧಾನಂ ಕ್ಲಾಸ್. ದೆನ್ ಐ ಹ್ಯಾವ್ ಟು ಸಿಟ್ ಫಾರ್ ದ ಭಾಗವತಂ 3 to 5, ನೆಕ್ಸ್ಟ್ 7. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಲಿಟಲ್ ಹೆಕ್ಟಿಕ್ ಟುಡೇ. ಸೊ ಹಂಗಾಗಿ ಸ್ಟ್ರೈನ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ವೆರಿ ನಾರ್ಮಲ್ ಟು ಮೀ. ನಿಮಗೂ ಒಂದು ಸಮಯ ಆದಮೇಲೆ ಇಟ್ ಬಿಕಮ್ಸ್ ವೆರಿ ನಾರ್ಮಲ್. ಯಾಕಂದರೆ ಬಾಡಿಗೆ ಬೇರೆ ಮೆಮೊರಿ ಇರುತ್ತೆ. ಆ ಮೆಮೊರಿನ ನಾವು ಯಾವಾಗಲೂ ಕಂಫರ್ಟ್ ಝೋನಲ್ಲೇ ಹಾಕಿ ಇಟ್ಟಿರ್ತೀವಿ. ಈ ಥರ ಒಂಥರ ಬೇರೆ ಒಂಥರ ಕಷ್ಟದ ಝೋನ್ಗೆ ಅದನ್ನ ತೊಗೊಂಡು ಬಂದಿರಲ್ಲ.
ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಷ್ಟು ಬೇಗ. ಏನು ಇಷ್ಟು ಸ್ಟ್ರೈನ್ ಕೊಡ್ತಾ ಇದ್ದಾರಲ್ಲ ಇವರು ಅಂತ ಅನ್ನಿಸ್ತಾ ಇರುತ್ತೆ. ಒನ್ಸ್ ದ ಬಾಡಿ ಮೆಮೊರಿ ಗೆಟ್ ಯೂಸ್ ಟು ದಿಸ್ ಕೈಂಡ್ ಆಫ್ ಸ್ಟ್ರೈನ್, ಅದು ಆಟೋಮ್ಯಾಟಿಕ್ ಆಗಿ ಅದನ್ನ ತಗೊಂಡ್ಬಿಡುತ್ತೆ. ಅದಕ್ಕೆ ಸ್ವಾಭಾವಿಕ ಆಗೋಗುತ್ತೆ ಅಲ್ವಾ. ಅವಲಂಬಿತ ಸ್ವಭಾವ ಬೇರೆ, ಸ್ವಾಭಾವಿಕ ಸ್ವಭಾವ ಬೇರೆ. ಸೊ ದ ವಿಷ್ಣು ಸಹಸ್ರನಾಮ ಶುಡ್ ಹ್ಯಾಪನ್ ವಿತ್ ಸ್ವಾಭಾವಿಕ ಸ್ವಭಾವ. ಬಟ್ ವಾಟ್ ಯು ಆಲ್ ಆರ್ ಪುಟಿಂಗ್ ಎಫರ್ಟ್, ದಟ್ ಈಸ್ ವೆರಿ ಗುಡ್. ದಯವಿಟ್ಟು ನೀವು ಇದೆಲ್ಲ ಕಲ್ಟಿವೇಟ್ ಮಾಡ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಇಂಥದ್ದೆಲ್ಲ ಯು ಕ್ಯಾನ್ ಅವಾಯ್ಡ್. ಪ್ಯಾರಾಲಿಸಿಸ್ ಹೊಡೆಯೋದು, ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್, ಇದೆಲ್ಲ ಇಟ್ಸ್ ಬಿನ್ ಪ್ರೂವ್ಡ್. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಸ್ಟೋರೀಸ್ ಬಿಹೈಂಡ್ ದಿಸ್ ವಿಷ್ಣು ಸಹಸ್ರನಾಮ. ಯಾವುದು ಕಟ್ಟುಕತೆಗಳಲ್ಲ, ನಿಜ ಸಂಗತಿ ನಡೆದಿರುವಂತಹ ವಿಚಾರಗಳು. ಸುಮ್ಮನೆ ಏನೋ ನಂಬಲಿ, ಕಲೀಲಿ, ಕಣ್ಣು ಕಟ್ಬಿಟ್ಟು ಏನೇನೋ ಕಂದೆ ಪುರಾಣಗಳ ಕತೆ ಅಂತ ಅಂತಾನೆ ಹುಟ್ಟಿಸ್ಕೊಂಡು ಹೇಳೋದು ಆ ಥರ ಅಲ್ಲ. ನಿತ್ಯ ಸತ್ಯವಾಗಿ ಅಥೆಂಟಿಕ್ ಆಗಿರೋ so many instances that has happened in some of the major lives. In fact, life threatening situation ಎಲ್ಲ ಬಚಾವಾಗಿ ವಿಷ್ಣು ಸಹಸ್ರನಾಮದಿಂದ ಹೊರಗಡೆ ಬಂದಿರೋರು ಇದ್ದಾರೆ. ಲಾಸ್ಟ್ ಟೈಮ್ ದೇರ್ ವಾಸ್ ಅ ಮಾಮಿ ಕಾಲ್ಡ್ ಶ್ರೀಮತಿ ರಮಾ ಶ್ರೀನಿವಾಸನ್. ಈಗಲೂ ಮೇಲ್ಕೋಟೆಯಲ್ಲಿದ್ದಾರೆ, ಇಲ್ಲೂ ಸುಬ್ರಹ್ಮಣ್ಯ ನಗರದಲ್ಲಿದ್ದಾರೆ. She did ಉಪನ್ಯಾಸಂ ಆಫ್ ತಿರುಪ್ಪಾವೈ ಫಾರ್ ಹೋಲ್ 1 month ಧನುರ್ಮಾಸದಲ್ಲಿ. ಲಾಸ್ಟ್ ಡಿಸೆಂಬರ್ ನಮ್ಮ ಮನೇಲಿ 1 ತಿಂಗಳು ಪೂರ್ತಿ ಅವ್ರು ಉಪನ್ಯಾಸ ಮಾಡಿದ್ರು, ತಿರುಪ್ಪಾವೈ ಉಪನ್ಯಾಸ. ಅವ್ರ ತಾಯಿಗೆ ಹಾವು ಕಚ್ಬಿಡ್ತು. ಅವ್ರ ತಾಯಿಗೆ ನಾಗರ ಹಾವು ಮನೆ ಹಿತ್ತಲವಾಗ್ಲಲ್ಲಿ. ಯಾಕಂದ್ರೆ ಮೇಲ್ಕೋಟೆ ಎಲ್ಲ ಹಳ್ಳಿ ಅಲ್ವಾ, ಎಲ್ಲೋ ಕಚ್ಚಿತು. ಅದು ನಾಗರ ಹಾವೇ ಕಚ್ಚಿತು. ಯು ಡೋಂಟ್ ಬಿಲೀವ್, ಒಂದು ಬೇಸಿಕ್ ಯಾವುದೋ ಒಂದು ಶ್ಯೂರ್ ಮೆಡಿಸನ್ ಹಳ್ಳಿಲಿ ಮಾಡ್ಕೊಂಡ್ರವರು. ಎವ್ರಿ ಡೇ ಶಿ ಯೂಸ್ ಟು ಗೆಟ್ ರಾಮಾನುಜಾಚಾರ್ಯರ ಸನ್ನಿಧಿಯಿಂದ ತೀರ್ಥ ಬರೋದು, ತೀರ್ಥ ಬಂದು ಅದನ್ನು ಟಾನಿಕ್ ಥರ ಕುಡಿಯೋರು. ವಿಷ್ಣು ಸಹಸ್ರನಾಮನ ಒಂದು ದಿನಕ್ಕೆ 5 ಸಲ ಹೇಳ್ಕೊಳ್ಳೋರು. ಅದು ಯಾರೋ ಹೇಳಿದ್ರಂತೆ, ಪ್ರಾಪರಾಗಿ ಎಫರ್ಟ್ ಹಾಕಿ ನೀವು ವಿಷ್ಣು ಸಹಸ್ರನಾಮನ 5 ಸಲ ಚಾಂಟ್ ಮಾಡಿ, ಅದು ವಿಷಬಾಧೆಯನ್ನು ಕುಗ್ಗಿಸುತ್ತೆ. ಬ್ಲಡ್ಡಲ್ಲಿ ಇರೋ ವಿಷನ ಹೊರಗಡೆ ಯೂರಿನ್ ಮೂಲಕ ಅದು ಹಾಕುತ್ತೆ. ಸೊ ದಟ್ ಮೈಯಲ್ಲಿ ಅದು ಚಲನ ಆಗಕ್ಕೆ ಬಿಡಲ್ಲ. ಆ್ಯಂಡ್ ದ ಡೇ ಶಿ ಗಾಟ್ ಬೈಟ್ ಫ್ರಮ್ ದ ಸ್ನೇಕ್, ಅವತ್ತೇ ಶುರು ಮಾಡಿದ್ರು. ಅವತ್ತೇ 5 ಸಲ 6 ಸಲ ಆ ಥರ ಹೇಳಕ್ಕೆ ಶುರು ಮಾಡಿ ಶಿ ಗಾಟ್ ಕಂಪ್ಲೀಟ್ಲಿ ಕ್ಯೂರ್ಡ್. ಅಟ್ ದ ಏಜ್ ಆಫ್ 80 ಹಾವು ಕಚ್ಚಿದ್ದು. ನಮ್ಮನೆಗೆ ಅವ್ರು ಬಂದಾಗ, ನಮ್ಮನೆಗೆ ವಿಸಿಟ್ ಕೊಟ್ಟಾಗ ಶಿ ವಾಸ್ 91. 98 ಭಗವಂತನ ತಿರುವಡಿಯನ್ನು ಹೋಗಿ ಸೇರಿಕೊಂಡ್ರು. ವಿಷಬಾಧೆಯಿಂದ ಹೋಗಿ ಸೇರಲಿಲ್ಲ, ಅದು ಹೋಗಿ 12 ವರ್ಷ ಆದಮೇಲೆ ಆರಾಮಾಗಿದ್ರು. ವಿಷ್ಣು ಸಹಸ್ರನಾಮ ನನ್ನನ್ನು ಬದುಕಿಸ್ತು ಅಂತ ಹೇಳೋರು. ಹೌದು, ಬದುಕಿಸ್ತು ನನ್ನನ್ನು ವಿಷ್ಣು ಸಹಸ್ರನಾಮ. ಈ ಥರ ನಮಗೆ ಗೊತ್ತಿರೋ ಒಂದು ಕಾಂಟ್ಯಾಕ್ಟ್ಗಳಲ್ಲೇ, ನಮ್ಮ ಸಮೀಪದಲ್ಲಿರೋರಲ್ಲೇ ಲಾಟ್ ಆಫ್ ಚೇಂಜಸ್ ಹ್ಯಾಸ್ ಹ್ಯಾಪನ್ ಇನ್ ದೇರ್ ಲೈಫ್. ಐ ಡೋಂಟ್ ಸೇ ಇಟ್ ಇಸ್ ಮಿರಾಕಲ್, ಇಟ್ ಈಸ್ ದ ರಿಯಲ್ ಟ್ರೂತ್ ಅಷ್ಟೇ. ಅದೇನೋ ಕಣ್ಕಟ್ಟು ವಿದ್ಯೆ, ಮಿರಾಕಲು, ಹಬ್ಬ, ಪವಾಡ ಅದೆಲ್ಲ ನಾನೇನು ಹೇಳಲ್ಲ. ಅದು ಯಾವ ಪವಾಡವೂ ಅಲ್ಲ, ಎಂಥದ್ದು ಅಲ್ಲ. ಬಿಕಾಸ್ ಇಟ್ ಹ್ಯಾಸ್ ದಟ್ ಸೈಂಟಿಫಿಕ್ ಎಫೆಕ್ಟ್, ದಟ್ ಟ್ಯಾಂಜಿಬಲ್ ಎಫಿಕಸಿ ಇನ್ ಅವರ್ ಲೈಫ್. ಅದಕ್ಕೆ ದಯವಿಟ್ಟು ಅದನ್ನು ಶ್ರದ್ಧೆಯಾಗಿ ಕಲೀರಿ. ಕಲಿಯೋದೆಲ್ಲ ಎಷ್ಟು ಮಾತ್ರ ಇದು. ಒನ್ಸ್ ಯು ಆರ್ ಗೆಟ್ ಯೂಸ್ ಟು ಇಟ್, ಇಟ್ ಈಸ್ ವೆರಿ ಈಸಿ. ಬಟ್ putting it away, putting it back and showcasing it to the world is very important. Your presentation is very important. ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಕಲ್ತವ್ರೆ, ಯು ವಿಲ್ ಬಿಕಮ್ ಮಾಸ್ಟ್ರಿ ಓವರ್ ದಟ್ ವಿದ್ಯಾ. ನನ್ನ ಪಾಡಿಗೆ ನಾನು ಇಟ್ಕೋತೀನಿ ಅದನ್ನು ಅಂದರೆ ಸರಿಯಾಗಿ ಬರಲ್ಲ ಅದು, ಆಯಿತಾ? ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಈಗ ಇದರಿಂದ ಶುರು ಮಾಡೋಣ. ನನಗೂ ಸ್ವಲ್ಪ ಬ್ರೇಕ್ ಬೇಕು, ಅದಕ್ಕೆ ಮಾತಾಡಿದೆ, ಸುಸ್ತಾಗೋಗಿದೆ ಅದಕ್ಕೆ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತಕೃತ್ ಭೂತವೃದ್ಭಾವೋ ಭೂತಾತ್ಮಾ ಭೂತ ಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ
क्षेत्रज्ञोऽक्षर एव च योगो योगविदां नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वः शर्वः शिवस्ताणुर्भूताधिर्निधिरव्ययः संभवो भावनो भर्ता प्रभवः प्रभुरीश्वरः स्वयंभू शम्भुरादित्य पुष्कराक्षो महास्वनः अनादिनिधनो धाता विधाता धातुरुत्तमः. ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದೆ ಅಲ್ವಾ? ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮ ಮನುಸ್ಪಷ್ಟಾಸ್ಥವಿಷ್ಠಸ್ಥವಿರೋ ಧ್ರುವಃ. ಇಲ್ಲಿವರೆಗೂ ಹೇಳ್ಕೊಟ್ಟಿದ್ನಾ? ಓಕೆ. ಸುಮಾ ಆಂಟಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಗ್ರಾಹ್ಯ 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 ಶಾಶ್ವತ ಕೃಷ್ಣೋ ಶಾಶ್ವತ ಕೃಷ್ಣೋ ಶಾಶ್ವತ ಕೃಷ್ಣೋ ಅಗ್ರಾಹ್ಯ ಶಾಶ್ವತ ಕೃಷ್ಣೋ. ಶ್ನೋ ಮೇಲೆ ಒಂದು ಚುಕ್ಕೆ ಹಾಕೊಳ್ಳಿ. ಅಗ್ರಾತ ಶಾಶ್ವತ ಕೃಷ್ಣೋ ಅಗ್ರಾತ ಶಾಶ್ವತ ಕೃಷ್ಣೋ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಹೇಳಿ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿ ಲೋ ಕೆಳಗಡೆ ಚುಕ್ಕಿ ಹಾಕೊಳ್ಳಿ. ಲೋಹಿತಾಕ್ಷ ಪ್ರದರ್ದನಃ ಲೋಹಿತಾಕ್ಷ ಪ್ರತರ್ದನಃ ಲೋಹಿತಾಕ್ಷ ಪ್ರತರ್ದನಃ 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 ಲೋಹಿತಾಕ್ಷ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಅಲ್ಲಿ ಶಾಶ್ವತ ಅನ್ನೋದು ಹಕಾರದಲ್ಲಿ ನಿಲ್ಲಿಸ್ಬೇಕು. ಅಗ್ರಾಹ್ಯ ಅನ್ನೋದನ್ನ ಅಲ್ಲೋ ಹಕಾರದಲ್ಲಿ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಎಲ್ಲ ಹಕಾರದಲ್ಲಿ. ಯಾಕಂದ್ರೆ ಯು ಆರ್ ಗೋಯಿಂಗ್ ಟು ಸ್ವಾಲೋ ದ ವಿಸರ್ಗ ಬಿಕಾಸ್ ಆಫ್ ಛಂದಸ್. ಅದಕ್ಕೆ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಸ್ವಲ್ಪ ಈಸಿಯಾಗಿ ಹೇಳಿ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಪ್ರತರ್ದನಃ ಪ್ರತರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಪ್ರಭೂತಸ್ತ್ರಿಕ ಕುಬ್ಧಾಮ ಪ್ರಭೂತ ಸ್ಥಿರ ಇನ್ನೊಂದ್ಸತಿ ಹೇಳಿ ಕೃಷ್ಣ. ಪ್ರಭೂತಸ್ತ್ರಿಕ 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 ಕುಬ್ಧಾಮ 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 ಪ್ರಭೂತಸ್ತ್ರಿಕ
ಪ್ರಭೂತಸ್ತ್ರಿಕಕುಬ್ಧಾಮ ಪ್ರಭೂತಸ್ತ್ರೀಕಕುಬ್ಧಾಮ ಪ್ರಭೂತಸ್ತ್ರೀಕಕುಬ್ಧಾಮ ಪ್ರಭೂತಸ್ತ್ರೀ ಸ್ತ್ರೀಕ ಅಷ್ಟೇ, ಸ್ತ್ರೀಕ ಬೇಡ, ದೀರ್ಘ ಇಲ್ಲ. ಓಕೆ. ಪ್ರಭೂಕಸ್ತ್ರೀಕ ಕುಬ್ಧಾಮ ಪ್ರಭೂತ ಕುಬ್ಧಾಮ ಅಲ್ಲಲ್ಲ, ಪ್ರಭೂತ ಅಂತ ಇದ್ದೀರಾ, ಪ್ರಭೂತ ಮಾಡ್ಕೊಳ್ಳಿ. ಪ್ರಭೂತಸ್ತ್ರಿಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ ಪ್ರಭೂತಸ್ತ್ರಿಕ ಕುಬ್ಧಾಮ 3 ಡಿವಿಷನ್ ಮಾಡ್ಕೊಳ್ಳಿ. ಪ್ರಭೂತಸ್ತ್ರೀಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ. ಈಸಿಯಾಗಿ ಪ್ರಭೂತಸ್ತ್ 3 ಭಾಗ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಪ್ರಭೂತಸ್ತ್ರಿಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ. ಅಲ್ಲಿ ಇನ್ನೂ ಹಿಡ್ಕೋತಾ ಇದೆ, ಆರಾಮಾಗಿ ಬರ್ಬೇಕು. ಪ್ರಭೂತಸ್ತ್ರಿಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ ಪ್ರಭೂತಸ್ತ್ರೀಕ ಕುಬ್ಧಾಮ. ಪವಿತ್ರಂ ಮಂಗಳಂ ಪರಂ ಪವಿತ್ರಂ ಮಂಗಳಂ ಪರಂ ಪವಿತ್ರಂ ಮಂಗಳಂ ಪರಂ ಪವಿತ್ರಂ ಮಂಗಳಂ ಪರಂ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ಪ್ರಭೂತಸ್ತ್ರೀಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಅಸಲ ಆರಾಮಾಗಿ ಹೇಳಿ, ಕಾಮಾಗಿ. ಅದು ಸ್ತ್ರೀಕ ಬರ್ಕೊಡುದು, ಸ್ತ್ರೀಕ ಅಷ್ಟೇನೆ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಅಯ್ಯೋ, ಫಸ್ಟ್ ಸಾರಿ. ಅಗ್ರಾಹ್ಯ ಶಾಶ್ವತ ಕೃಷ್ಣ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಸಾಮರ್ಥ್ಯ ಅಂದ್ರೆ, ನನ್ನನ್ನೇ ತಲೆ ಕೀಳಾಗಿ ಮಾಡಿ, ತಬ್ಬಿದ್ ಮಾಡಿ, ಕೊನೆಗೆ ನನಗೆ ವಿಷ್ಣು ಸಹಸ್ರನಾಮ ಬರಲ್ಲ. ಕವಿತಾ ಅವರೇ, ಕೃಷ್ಣ, ನಾನು ಇದೇ ಫಸ್ಟ್ ಟೈಮ್ ಕಲಿತಾ ಇರೋದು. ಕೃಷ್ಣ ಕಸ್ತೂರಿ ಮ್ಯಾಮಿ ಪ್ಲೀಸ್ ನನಗೆ ಹೇಳ್ಕೊಡಿ ಅಂತ ಕೊನೆಗೆ ನಾನೇ ಬ್ಲೈಂಡ್ ಫೋಲ್ಡ್ ಆಗಿ ಕುತ್ಕೋಬೇಕು. ಹಾಗೆ ಮಾಡ್ಬಿಡ್ತೀರಾ ಅಲ್ವಾ? ಪರವಾಗಿಲ್ಲ, ನೀವು ಮಾಡಿದ್ರು ಪರವಾಗಿಲ್ಲ, ನಿಮಗ್ ಬರ್ಬೇಕು, ಅಲ್ಲಿವರೆಗೂ ನಾ ಬಿಡಲ್ಲ. ಏನ್ ಹೇಳಿದ್ರಿ ಸುಮಾ ಆಂಟಿ? ಇದು ಫಸ್ಟ್ ಟೈಮ್ ಕಲಿತಾ ಇರೋದು, ಸೊ ಅದಕ್ಕೆ ನನಗೇನು ಗೊತ್ತಿಲ್ಲ. ಏಟ್ ಕೊಡ್ತಾರ ನಿಮ್ ತಾಯಿ ಬಂದೀಗ? ಬರೀ ನಾನಲ್ಲ, ಅವ್ರು ಇಲ್ಲೇ ಕೂತಿದ್ದೀನಿ, ಏಟು ನಿಮ್ಗೆ ಎದುರಲ್ಲೇ ಕೂತಿದ್ದೀನಿ. ನೇರ್ಚ್ಕೋವೆ ಅಂತ ಬಾಗ್ ನೇರ್ಪಿಸ್ತಾರೋ, ಊರ್ಕೆ ಪೋಯ್ ಕೂಕುಂಟಾವೆ ಅಂತ ಹೇಳೋರು ಅವರು ಅಲ್ವಾ? ಶುಕ್ರವಾರದ ಬ್ಯಾಚಲ್ಲಿ ಇದಾರೆ ಅವರು. ಶಿ ಇಸ್ ದ ಸೀನಿಯರ್ ಮೋಸ್ಟ್ ಡಿಸೈಪಲ್ ಫಾರ್ ಮೀ. ಶಿ ಹ್ಯಾಸ್ ಕಂಪ್ಲೀಟೆಡ್ ಭಾಗವತಮ್ ಆಲ್ಮೋಸ್ಟ್. ಅವಾಗ ವಿಷ್ಣು ಸಹಸ್ರನಾಮದ ಬ್ಯಾಚಿಗೆ ಬರೋರು ಬಂದ್ಬಿಟ್ಟು ಕಣಿ ಹೊಡ್ಕೊಂಡು ಕೂತಿರೋರು, ಕಲಿತಾ ಇರ್ಲಿಲ್ಲ. ಇಲ್ಲಿ ಬಂದ್ಬಿಟ್ಟಲ್ಲ ಕೃಷ್ಣ, ರೀಸನ್ ಹೇಳ್ಬೇಡಿ, ಎಲ್ಲಿದ್ರು ಕಲಿತೀರಾ. ಅವಾಗ ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ಇಲ್ಲ ಅಂತ ಅಲ್ಲ. ಓನ್ಲಿ ಕಾನ್ಸಂಟ್ರೇಟ್ ಮೋರ್ ಆನ್ ಭಾಗವತಂ ಆತರ. ಬಟ್ ಈಗ ಕಲಿತಾ ಇದ್ದಾರೆ. ದ ಫ್ರೈಡೆ ಬ್ಯಾಚ್ ವಿಚ್ ಹ್ಯಾವ್ ಆಲ್ರೆಡಿ ಥಾಟ್ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಗೊತ್ತಾ ಅವರು. ಐ ಹ್ಯಾವ್ ನೋ ಚಾನ್ಸ್ ಟು ಕರೆಕ್ಟ್ ದೆಮ್ ಅಟ್ ಆಲ್. ಈ ತರ ನುರ್ತು ಗ್ರೈಂಡ್ ಮಾಡಿದೀನಿ ಅವ್ರನ್ನ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಸುಮಾಂಟಿ ಬ್ಯಾಚೆ ಅವ್ರದ್ದು, ತುಂಬಾ ಚೆನ್ನಾಗಿ ಹೇಳ್ತಾರೆ. ಬಟ್ somehow she did not more appear into that batch because she was into traveling. ಎಲ್ಲರಿಗೂ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರನ್ನ ಹೊಗಳದ್ಬಿಟ್ಟು ನಿಮ್ಗೆ ಶೋಕೇಸ್ ಮಾಡಿ ಹೇಳ್ತಾ ಇಲ್ಲ. ವೈ ಐ ಆಮ್ ಸೇಯಿಂಗ್ ಎವ್ರಿ ಪರ್ಸನ್ ಹ್ಯಾಸ್ ಗಾಟ್ ದಟ್ ಕರೇಜ್. ನಿಮ್ಮ ಹತ್ರನೂ ಅಷ್ಟೇ ಟ್ಯಾಲೆಂಟ್ ಇದೆ, ಅಷ್ಟೇ ಶಕ್ತಿ ಯುಕ್ತಿ ಭಗವಂತ ಕೊಟ್ಟಿದ್ದಾನೆ. ಯು ಮಸ್ಟ್ ಪ್ರೂವ್
ನೀವೇನ್ ಭಾರಿ ಗ್ರೂಪು, ನಮ್ಮ ಗ್ರೂಪ್ ನೋಡಿ ಅಂತ ನೀವೆಲ್ಲ ತೋರಿಸ್ಬೇಕು. ಆ ಥರ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಆಯ್ತಾ. ಎಸ್ ಸುಮಾ ಆಂಟಿ ಹೇಳಿ. ಯಾವುದು ಅಗ್ರಾಹ್ಯ ಕೃಷ್ಣೋ ಲೋಹಿತಾಕ್ಷ ಪ್ರದರ್ಶನಃ ಪ್ರಭೂತಸ್ತ್ರಿಕಾಮ ಪವಿತ್ರಂ ಮಂಗಳಂ ಪರಂ. ಎಲ್ಲರೂ ಆರಾಮಾಗಿ ಹೇಳಿ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕ ಉದ್ಭಾಮ ಪವಿತ್ರಂ ಮಂಗಳಂ ಕುಬ್ಧಾಮ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಕನ್ನಡದಲ್ಲಿ ಹೆಂಗೆ ಅಂದ್ರೆ ಒತ್ತಕ್ಷರ ಯಾವುದು ಕೆಳಗಡೆ ಬರುತ್ತೋ, ಮೇನ್ ಅಕ್ಷರ ಕೆಳಗಡೆ ಒತ್ತಕ್ಷರ ಬರುತ್ತಲ್ವಾ, ವೆನ್ ಯು ಆರ್ ಪ್ರೊನೌನ್ಸಿಂಗ್ ಇಟ್ ಆ ಮೇಲ್ ಅಕ್ಷರದ ಧ್ವನಿ ಫಸ್ಟ್ ಬಂದ್ಬಿಡುತ್ತೆ, ಕೆಳಗಡೆ ಇರೋ ಅಕ್ಷರದ ಧ್ವನಿ ಫಾಲೋ ಆಗುತ್ತೆ. ನೋಡಿ ದಾ ಪ್ರಾಮಿನೆಂಟ್ ಆಗಿ ಕೇಳಿಸುತ್ತೆ, ಆದ್ರೆ ದಾ ಅನ್ನೋ ಅಕ್ಷರ ಒತ್ತಕ್ಷರ ಅದು ಅಲ್ವಾ. ಕುಬ್ಧ ಆ ಬಾ ಅನ್ನೋದು ಅರ್ಧ ಕುಬ್ಧಾಮ. ಆ ತರ ಎಲ್ಲಿ ಒತ್ತಕ್ಷರ ನಿಧಾನಕ್ಕೆ ನೋಡ್ಕೊಳ್ಳಿ ಬಂದ್ಬಿಡುತ್ತೆ ಆಯ್ತಾ. ನೆಕ್ಸ್ಟ್ ಈಶಾನ ಪ್ರಾಣದ ಪ್ರಾಣೋ 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 ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಈಶಾನ ಪ್ರಾಣದ ಪ್ರಾಣೋ 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 ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ 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 ಹೇಳಿ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯ ಗರ್ಭೋ ಭೂಗರ್ಭೋ. ಇಲ್ಲಿ ಎರಡು ಭೋ ಮೇಲೇನು ಚುಕ್ಕೆ ಹಾಕೊಳ್ಳಿ. ಹಿರಣ್ಯ ಗರ್ಭೋ ಭೂಗರ್ಭೋ, ಎರಡು ಭೋ ಮೇಲೂ ಚುಕ್ಕೆ ಹಾಕೊಳ್ಳಿ ಹೇಳಿ. ಹಿರಣ್ಯ ಗರ್ಭೋ ಗರ್ಭೋ ಹಿರಣ್ಯ ಗರ್ಭೋ ಭೂಗರ್ಭೋ ಹಿರಣ್ಯ ಗರ್ಭೋ ಭೂಗರ್ಭೋ ಹಿರಣ್ಯ ಗರ್ಭೋ ಭೂಗರ್ಭೋ ಹಿರಣ್ಯ ಗರ್ಭೋ ಭೂಗರ್ಭೋ
ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಮಾಧವೋ ಧ ಕೆಳಗಡೆ ಚುಕ್ಕೆ ಹಾಕಿ. ಮಾಧವೋ, ಮಾ ಅಂದ್ರೆ ಮಹಾಲಕ್ಷ್ಮಿ, ಧವ ಅಂದ್ರೆ ಗಂಡ. ಮಾಧವೋ ಮಧುಸೂ, ಸೂ ಮೇಲ್ ಚುಕ್ಕೆ ಹಾಕಿ. ಸೂದನಃ ಹೇಳಿ. ಮಾಧವೋ ಮಧುಸೂದನಃ. ಮಾಧವೋ ಮಧುಸೂದನಃ. ಮಾಧವೋ ಮಧುಸೂದನಃ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ. ಪ್ರಭೂತಸ್ತ್ರಿಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಪ್ರಭೂತ ಸ್ತ್ರೀಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಪ್ರಭೂತ ಸ್ತ್ರೀ ಇದೊಂದು ಪ್ರಭೂತ ಸ್ತ್ರೀಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಪ್ರಭೂತ ಸ್ತ್ರೀಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವ ಮಧುಸೂದನಃ. ಮಾಧವ ಅಂತ ಏನ್ ನಿಮ್ ಪಕ್ಕದ ಮನೆಯವರಾ? ಮಾಧವೋ ಕರೆಕ್ಟ್ ಕರೀರಿ. ಮಾಧವೋ ಮಧುಸೂದನಃ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈಶ್ವರೋ ವಿಕ್ರಮೀ ಧನ್ವಿ. ಈಶ್ವರೋ ವಿಕ್ರಮೀ ಧನ್ವಿ. ಈಶ್ವರೋ ವಿಕ್ರಮೀ ಧನ್ವಿ. ಮೇಧಾವಿ, ಮೇ ಮಾಮೂಲಿ, ಧಾ ಮದ್ದಿಗೆ ಚುಕ್ಕೆ ಹಾಕೊಳ್ಳಿ. ಧಾ ಮದ್ದಿಗೆ ಚುಕ್ಕೆ. ಆಮೇಲೆ ವಿ, ವಿ ಕೆಳಗಡೆ ಚುಕ್ಕೆ. ವಿಕ್ರಮ ಕ್ರಮಃ. ವಿಕ್ರಮ ಕ್ರಮಃ. ಅಕ್ರ ಮೇಲ್ ಚುಕ್ಕೆ ಹಾಕೊಳ್ಳಿ. ಆಯ್ತಾ? ಈಗ ಹೇಳ್ಕೊಡ್ತೀನಿ. ಈಶ್ವರೋ ವಿಕ್ರಮೀ ಧನ್ವಿ. ಈಶ್ವರೋ ವಿಕ್ರಮೀ ಧನ್ವಿ. ಈಶ್ವರೋ ವಿಕ್ರಮೀ ಧನ್ವಿ. ಮೇಧಾವಿ ವಿಕ್ರಮ ಕ್ರಮಃ. ಮೇಧಾವಿ ವಿಕ್ರಮ ಕ್ರಮಃ. ಮೇಧಾವಿ ವಿಕ್ರಮ ಕ್ರಮಃ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ
क्रमः ईश्वरो विक्रमी धन्वी मेधावी विक्रमः करेक्ट ईश्वरो विक्रमी धन्वी मेधावो विक्रमः मेधावो अಲ್ಲ मेधावी ಹೇಳಿ ईश्वरो विक्रमी धन्वी मेधावी विक्रमः ईश्वरो विक्रमी धन्वी मेधावी विक्रमः अनुत्तमो दुराधर्ष अनुत्तमो दुरादर्श अनुत्तमो दुरादर्श अनुत्तमो दुराधर्ष अनुत्तमो दुरादर्श अनुत्तमो दुरादर्श कृतज्ञ कृतिरात्मवान् कृतज्ञ कृतिरात्मवान् कृतज्ञ कृतिरात्मवान् कृतज्ञ कृतिरात्मवान् कृतज्ञ कृतिरात्मवान् कृतज्ञ कृतिरात्मवान् ईश्वरो विक्रमी धन्वी मेधावी विक्रमः अनुत्तमो दुरादर्श कृतज्ञ कृतिरात्मवान् ईश्वरो विक्रमी ध्वनि मेधावी अयो सारी ईश्वरो विक्रमी धन्वी मेधावी विक्रमः अनुत्तमो दुरादर्श कृतज्ञ कृतिरात्मवान् ಈಶ್ವರೋ ಅಲ್ಲಿ ವಾನ್ ಅಂತ ಕ್ಲೀನ್ ಆಗಿ ಎಳಿಬೇಕು. ಕೆಲವ್ರು ಏನ್ ಮಾಡ್ತಾರೆ ವಾನ್ ಅಂತ ನಿಲ್ಲಿಸ್ಬಿಡ್ತಾರೆ, ಆ ಛಂದಸ್ಸಿಗೆ ಬರಲ್ಲ. ಅಗೇನ್ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್ ಅಂದ್ಬಿಡ್ತಾರೆ. ಅಲ್ಲಿ ಅಷ್ಟುದ್ದಕ್ಕೆ ಅಲ್ಲಿ ಎಳಿಲೇಬೇಕು. ಅನುತ್ತಮೋ ದುರಾಧರ್ಶ ಕೃತಜ್ಞ ಕೃತಿರಾತ್ಮವಾನ್ ಆ ಥರ ನೀಟಾಗಿ 2-3 ಕಡೆ ಪಾಹ ವಾಹ ಆ ಥರ 2-3 ಕಡೆ ಎಳೆಯೋದಿದೆ. ವಿಚ್ ಯು ಹ್ಯಾವ್ ಟು ಪುಲ್ ಅಪ್ ಟು ದಟ್ ಲೆವೆಲ್. ಆ ಸ್ಕೇಲ್ ನೀವು ಕಾಪಾಡಕ್ಕೆ ಎಳಿಲೇಬೇಕು. ಹೇಳಿ ಇನ್ನೊಂದ್ಸಲ. ಈಶ್ವರೋ ವಿಕ್ರಮಿ ಧನ್ವಿ ಮೇಧಾವಿ ವಿಕ್ರಮಃ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್ ಈಶ್ವರೋ ವಿಕ್ರಮಿ ಧನ್ವಿ ಮೇಧಾವಿ ವಿಕ್ರಮಃ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್. ಗೊತ್ತಾಯ್ತಾ? ಈಗ ಇಲ್ಲಿಂದ ಹೇಳಿ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ಪ್ರಭೂತಸ್ತ್ರಿಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ ಅನುತ್ತಮೋ ದುರಾಧರ್ಶ ಕೃತಜ್ಞ ಕೃತಿರಾತ್ಮವಾನ್. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರೀಕ ಕುಬ್ಧಾವೋ ಪ್ರಭೂತಸ್ತ್ರಿಕ ಕುಬ್ಧಾಮ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ
ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್. ನೆಕ್ಸ್ಟ್ ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ ಅಂತ ಹೇಳಿದ್ರೆ ದೇರ್ ಯು ಹ್ಯಾವ್ ಟು ಅಬ್ಸರ್ವ್. ನೋಡಿ ಇಂಥ ಕಡೆಗಳಲ್ಲೇ ಸುರೇಶ ಶರಣಂ ಶರ್ಮ. ಶಶ್ ಆ ಶಹ ಅನ್ನೋದನ್ನ ಇನ್ನೊಂದು ಶ ಒತ್ತಕ್ಷರ ನೆಕ್ಸ್ಟ್ ವರ್ಡ್ ಸೇರಿಸಿದೀನಿ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಇಲ್ಲ ಬರ್ಲಿಲ್ಲ ಸುಮಂಟಿ. ಸುರೇಶ ಸುರೇಶ ಶರಣಂ. ಸುರೇಶ ಶರಣಂ. ಸುರೇಶ ಶರಣಂ ಕರೆಕ್ಟಾ? ಡೋಂಟ್ ರನ್, ಯು ಡೋಂಟ್ ಗೆಟ್ ಇಫ್ ಯು ರನ್ ದೇರ್. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಅಂತ ಕಂಪ್ಲೀಟ್ ಮಾಡಿ ಆಮೇಲೆ ಶ್ರೀ ತಗೋಬೇಕು. ಸುರೇಶ್ ಅಂತ ಅಲ್ಲಿಗೆ ನಿಲ್ಸ್ಬಿಟ್ರಲ್ಲ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ ಶರ್ಮ. ಸುರೇಶ ಶರಣಂ శర్మ. నిర్మలా ఆంటీ చెప్పాలి, అబ్జర్వ్ చేస్తూ ఉండారే మీరు. చెప్పాలి. సుమా ఆంటీని అబ్జర్వ్ చేస్తూ ఉండారు. సార్ ఎలా నేర్పిస్తూ ఉండారు, వీళ్ళు ఎంత చెప్తా ఉండారు, నేను ఎంత వక్రంగా నేర్పిస్తూ ఉండాను అంత అబ్జర్వేషన్ చేస్తూ ఉంటాను కదా. స్మిత చెప్పే మీరు భగవద్గీత టీచ్ చేస్తారంట. సో యూ మైట్ బి అవేర్ ఆఫ్ Sanskrit words, alva. I was thinking, how come you are grasping and your pronunciation is very good in Bhagavatam? Then when Smita told, I told, yes, I could observe that her skill of pronouncing Sanskrit words are very apt, very apt. In fact, Ratna auntie also does the same. Neevu Ratna auntie. Then Smita told that you teach Bhagavad Gita. So ಈ ಥರ ಎಲ್ಲ ಈ ಅಬ್ಸರ್ವೇಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್, ವಿಚ್ ಇಸ್ ಟೂ ಮೈನ್ಯೂಟ್ ಬಟ್ ಇಟ್ ಇಂಪ್ಯಾಕ್ಟ್ಸ್ ಅ ಲಾಟ್ ಸಂಸ್ಕೃತದಲ್ಲಿ. ಅದು ಬರಬೇಕದು ಅಲ್ವಾ. ಐ ಹೋಪ್ ಯು ಅಗ್ರಿ ವಿತ್ ಮೀ ನಿರ್ಮಲಾ ಆಂಟಿ, ಬಿಕಾಸ್ ಅದು ಇಟ್ ಇಂಪ್ಯಾಕ್ಟ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ ಸಾಂಸ್ಕ್ರಿಟ್. ಆ್ಯಂಡ್ ಸಂಸ್ಕೃತ ಹೆಂಗೆ ಅಂದರೆ, ನೀವು ಪದೋಚ್ಚಾರಣೆ ಮಾಡಿದಷ್ಟು 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 ನಿಮ್ಮ ಭಾಷೆ ಶುದ್ಧೀಕರಣ ಆಗ್ತಾ ಹೋಗುತ್ತೆ. ದಟ್ ವಿಲ್ ಇಂಪ್ಯಾಕ್ಟ್ ಆನ್ ಯುವರ್ ಡೇ ಟು ಡೇ ಕೊಲೋಕಿಯಲ್ ಲ್ಯಾಂಗ್ವೇಜ್ ಆಸ್ ವೆಲ್. ನಮ್ಗೆ ಅಪಭ್ರಂಶ ಮಾತಾಡಬೇಕು ಅಂದ್ರೆ ಆಮೇಲೆ ಮಾತಾಡೋಕ್ಕಾಗಲ್ಲ. ಒಂಥರ ಲೋಕಾಭಿರಾಮವಾಗಿ ಮಾತಾಡೋದಿದ್ರು ಅದರಲ್ಲಿ ಹೆಚ್ಚು ಸಂಸ್ಕೃತದ ಬಳಕೆಯೇ ನಮ್ಗೆ ಶುರು ಆಗೋಗುತ್ತೆ. ಕಡಿಮೆ ಮಾತಾಡೋಕ್ಕೆ ಆಗಲ್ಲ ನಮ್ಗೆ, ಕಡಿಮೆ ದರ್ಜೆ ಮಾತು ಅಂತಾರಲ್ಲ. See, we don't have to prove that we are speaking in a very good way to anybody, but our speech has to be enjoyable to ourselves first and foremost, alva. ನಮ್ಮಮ್ಮ ಹೇಳ್ತಾರೆ, ನಿನ್ನ ಮಾತನ್ನೇ ನೀನು ಎಂಜಾಯ್ ಮಾಡ್ತೀಯ ಅಂತ. ಎಸ್, ದಟ್ ಈಸ್ ವೆರಿ ಟ್ರೂ. ಐ ಕಂಪ್ಲೀಟ್ಲಿ ಎಂಜಾಯ್ ಮೈ ಎವ್ರಿ ಸೆಂಟೆನ್ಸ್ ಬಿಕಾಸ್ ಐ ಮೀನ್ ಟು ಸೇ. ನಾನು ಯಾವುದು ಬಾಯಿ ಮಾತಿಗೆ ಹೇಳಲ್ಲ. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಇನ್ಸೈಡ್ ಅಂತಾರಲ್ಲ, ಆ ಥರ ನಂಗೆ ಅದು ಸ್ವಭಾವ ಆಗೋಗಿದೆ. ಮೇ ಬಿ ಒನ್ ಆಫ್ ದ ರೀಸನ್ ವೈ, ಬಿಕಾಸ್ ಐ ಆಮ್ ಸಾಂಸ್ಕ್ರಿಟ್ ಸ್ಟೂಡೆಂಟ್. ಆ ಸಾಂಸ್ಕ್ರಿಟ್ ಇರೋದ್ರಿಂದ ನನ್ನ ಕೈಯಲ್ಲಿ ಅದೇ ಥರ ಮಾಡುತ್ತೋ ಏನೋ ಗೊತ್ತಿಲ್ಲ. ಸೊ ದಟ್ ಈಸ್ ವೈ ಐ ಕುಡ್ ಅಬ್ಸರ್ವ್ ಇನ್ ನಿರ್ಮಲಾ ಆಂಟೀಸ್ ಪ್ರೊನೌನ್ಸಿಯೇಷನ್. ఎవ్రీబడి కెన్ ఇంప్రూవ్. నాట్ దట్ సార్ నమకు బరల సంస్కృత, మాకు రాదు, మాకు తెలుగు మాత్రం వస్తుంది, మేము ఎలా చేయాలో అవుతుంది. మీరు పట్టుగా పెట్టుకొని కొంచెము అభ్యాసం చేస్తే చాలు వచ్చేస్తుంది. అండ్ మోర్ ఎవర్ దెర్ ఆర్ సో మెనీ వర్షన్స్ ఆఫ్ సాంస్క్రిట్. ఇఫ్ యూ సీ జయదేవ కవి సంస్కృతం, ఇట్ ఈస్ టోటలీ డిఫరెంట్. And if you go to Kalidasa Sanskritam, it is totally different. Seems to be complicated but very easy compared to any other Sanskrit. Kalidasa Sanskrit is very easy.
ಜಯದೇವರದು ಕಷ್ಟ. ನಾರಾಯಣೀಯಂ, ನಾರಾಯಣ ಭಟ್ಟಾದ್ರಿ ಅವರದು ತುಂಬಾ ಕಷ್ಟ ಸಂಸ್ಕೃತ. ಅವ್ರದ್ದು ನಾಟ್ ಸೋ ಈಸಿ ಟು ಅಂಡರ್ಸ್ಟ್ಯಾಂಡ್. ಆ ಥರ ಫ್ರಮ್ ರೀಜನ್ ಟು ರೀಜನ್ ಸಂಸ್ಕೃತ್ ಡಿಫರ್ಸ್ ಅಗೇನ್. Since I have done MA in Sanskrit, I can make the difference between every Sanskrit. But what you learn in Bhagavatam and Vishnu Sahasranamam, it is the most easy Sanskrita. ಸೊ ಕಷ್ಟ ಅಂತ ಮನಸ್ಸಿಗೆ ಅನ್ಕೋಬೇಡಿ. ನಾನೀಗ ಹೆಂಗೆ ಕನ್ನಡದಲ್ಲಿ ತೆಲುಗುಲೋಮಿ ಜೊತೆ ಮಾట్లాಡ್ತಾನೋ ಅలా ಇನ್ ದಟ್ ಫ್ಲೋ ఇట్ ఈస్ వెరీ ఈజీ మాట్లాడేలాగా ఉంటుంది. సో ఇట్ ఈస్ ఆల్వేస్ ఈజీ టు లెర్న్ ದ ಈಸಿಯರ್ ಥಿಂಗ್ಸ್ ಇನ್ ಅ ಬೆಸ್ಟ್ ಮ್ಯಾನರ್. ಆಯ್ತಾ? ಇದರಲ್ಲಿ ಹೋಗಲೇಬಾರ್ದು, ತಪ್ಪೇ ಆಗಬಾರ್ದು. ಆ ಥರ ಒಂದು ರೂಲ್ ಹಾಕ್ಕೊಳ್ಳಿ, ಅವಾಗ ನೋಡಿ ಚೆನ್ನಾಗಿ. ಓಕೆ. ಸುರೇಶ ಶರಣಂ ಶರ್ಮಾ, ಸುರೇಶ ಶರಣಂ ಶರ್ಮಾ, ಸುರೇಶ ಶರಣಂ ಶರ್ಮಾ. ವಿಶ್ವರೇತಾ ಪ್ರಜಾಭವಃ, ಜಾ ಮೇಲೆ ಒಂದು ಚುಕ್ಕ ಹಾಕೊಳ್ಳಿ. ವಿಶ್ವರೇತಾ ಪ್ರಜಾಭವಃ, ವಿಶ್ವರೇತಾ ಪ್ರಜಾಭವಃ, ವಿಶ್ವರೇತಾ ಪ್ರಜಾಭವಃ. ತಾ ಇಂಚೂರು ಎಳೀರಿ. ವಿಶ್ವರೇತಾ ಪ್ರಜಾಭವಃ, ವಿಶ್ವರೇತಾ ಪ್ರಜಾಭವಃ, ವಿಶ್ವರೇತಾ ಪ್ರಜಾಭವಃ. ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ, ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ, ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ. ಅಹ ಸಂವತ್ಸರೋ ವ್ಯಾಲ, ಅಹ ಸಂವತ್ಸರೋ ವ್ಯಾಲ, ಅಹ ಸಂವತ್ಸರೋ ವ್ಯಾಲ. ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಅಹ ಸಂವತ್ಸರೋ ವ್ಯಾಲ, ಅಹ ಸಂವತ್ಸರೋ ವ್ಯಾಲ, ಅಹ ಸಂವತ್ಸರೋ ವ್ಯಾಲ. ಲಾಗೆ ಹಕಾರ ಸೇರಿಸಿ ವ್ಯಾಲ, ವ್ಯಾಲ, ಆ, ವ್ಯಾಲ. ಅಹ ಅಂತ ಪ್ಲೇನ್ ಆಗಿ ನಿಲ್ಲಿಸಬಾರ್ದು. ವ್ಯಾಲ, ವ್ಯಾಲ, ವ್ಯಾಲ. ಇದಕ್ಕೆ ಅಹ ಸ್ಟ್ರೈಟ್. ಸಂವತ್ಸರೋ ವ್ಯಾಲ, ಇಫ್ ಯು ಅಹ ಪ್ರೊನೌನ್ಸ್ ಸಂವತ್. ದಿಸ್ ವಿಲ್ ಮೇಕ್ ಯು ಸ್ಟ್ರೈನ್ ಅಲ್ವಾ? ಅಯ್ಯೋ ಏನು ಸರ್ ಇದು ಎಲ್ಲ ಕಡೆನೂ ಹಾಲಿ ನೀವು ಮುಗಿಸಿ ಅಂತೀರಲ್ಲ ಅಂತ ನೀವು ಅನ್ಕೋಬಹುದು. ಆ ವಿಸರ್ಗ ಕರೆಕ್ಟ್ ಜಾಗಕ್ಕೆ ಬಂದು ಕುತ್ಕೊಳ್ಳುತ್ತೆ. ಆ್ಯಂಡ್ ಯು ವಿಲ್ ನಾಟ್ ಸೌಂಡ್ಫುಲಿ ಪ್ರೊನೌನ್ಸ್ ದ ವಿಸರ್ಗ, ಬಟ್ ಇಟ್ ಗೋಸ್ ಅಲಾಂಗ್ ವಿತ್ ದ ವಿಸರ್ಗ. ಗೊತ್ತಾಯ್ತಲ್ವಾ ಸೂಕ್ಷ್ಮ? ಅವಾಗ ನೋಡಿ ಕರೆಕ್ಟ್ ರಿದಮಿಕ್ ಪ್ಯಾಟರ್ನ್ ಬರುತ್ತೆ. ನೀವು ತಪ್ಪು ಮಾಡಬೇಕು ಅಂದ್ರೂ ನಿಮ್ಗೆ ತಪ್ಪಾಗಲ್ಲ. ಈವನ್ ಇಫ್ ಯು ವಾಂಟೆಡ್ಲಿ ಗೋ ರಾಂಗ್, ಯು ಕೆನಾಟ್ ಗೋ ರಾಂಗ್. ಕನಸಲ್ಲಿ ಕೇಳಿದ್ರು ಚಕ 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 ಅಂತ ಹೇಳ್ತೀರ. ಓಕೆ, ಎಲ್ಲರೂ ಎಮ್ಮೆ ಸಮಾನೆ ಆಗ್ತೀರ ಅವಾಗ. ಅಹತ್ ಸಂವತ್ಸರೋ ವ್ಯಾಲ, ಅಹ ಸಂವತ್ಸರೋ ವ್ಯಾಲ, ಅಹ ಸಂವತ್ಸರೋ ವ್ಯಾಲ. ಪ್ರತ್ಯಯ ಸರ್ವದರ್ಶನಃ, ಪ್ರತ್ಯಯ ಸರ್ವದರ್ಶನಃ, ಪ್ರತ್ಯಯ ಸರ್ವದರ್ಶನಃ. ತ್ಯಯ್ಯ ಬೇಡ ಸುಮಾಂಟಿ. ಪ್ರತ್ಯಯ ಸರ್ವದರ್ಶನಃ, ಪ್ರತ್ಯಯ ಸರ್ವದರ್ಶನಃ, ಪ್ರತ್ಯಯ ಸರ್ವದರ್ಶನಃ. ಏನೋ ವ್ಯತ್ಯಾಸ ಮಾಡ್ತಾ ಇದ್ದೀರಾ. ಆರಾಮಾಗಿ ಹೇಳಿ. ಪ್ರತ್ಯಯ, 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 ಪ್ರತ್ಯಯ ಸರ್ವದರ್ಶನ, ಪ್ರತ್ಯಯ ಸರ್ವ ಪ್ರತ್ಯಯ ಸರ್ವದರ್ಶನಃ, ಪ್ರತ್ಯಯ ಸರ್ವದರ್ಶನಃ. ಪ್ರತ್ಯಯ ಹಕಾರ ನುಡಿರಿ. ಪ್ರತ್ಯಯ ಸರ್ವದರ್ಶನಃ, ಪ್ರತ್ಯಯ ಸರ್ವದರ್ಶನಃ, ಪ್ರತ್ಯಯ ಸರ್ವದರ್ಶನಃ.
ಸುರೇಶ ಅಹಸಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹತ್ ಸಂವತ್ಸರೋ ವ್ಯಾಲ ಪ್ರತ್ಯಯಃ ಸರ್ವದರ್ಶನಃ. ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲ ಅಹ ಸಂವತ್ಸರೋ ವ್ಯಾಲ ಪ್ರತ್ಯ ಸರ್ವದರ್ಶನಃ. ಸುರೇಶ ಶರಣ್ ಪ್ರತ್ಯಯಃ ಸರ್ವದರ್ಶನಃ. ಪ್ರತ್ಯಯ ಸರ್ವದರ್ಶನಃ. ಕಾಲ ಅನ್ಬೇಕು, ಪ್ರತ್ಯಯ ಅಲ್ಲಿ ನಿಮ್ಮ ಒಂದು ಕಂಪೋಸಿಷನ್ ಇರ್ಕೊಡ್ದು, ಅಲ್ಲಿ ಏನಿದೆಯೋ ಅದನ್ನ ಹೇಳ್ಬೇಕು. ಆಮೇಲೆ ಬೇಕಾದ್ರೆ ಚಾನ್ಸ್ ಕೊಡ್ತೀನಿ, ಯು ಕಂಪೋಸ್. ಈಗ ನಿಮ್ ಕಂಪೋಸಿಷನ್ ಸೇರಿಸಬಾರ್ದಲ್ಲಿ, ಗೊತ್ತಾಯ್ತಾ? ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹತ್ ಸಂವತ್ಸರೋ ವ್ಯಾಲ ಪ್ರತ್ಯಯಃ ಸರ್ವದರ್ಶನಃ. ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. ಸುರೇಶ ವ್ಯಾಲ್ಯ ಯಾಕಲ್ಲಿ ವ್ಯಾಲ ಬರೀ ವ್ಯಾಲ ಯಾವತ್ತು ಇನ್ ಸುಮ್ಮನೆ ಲ ಅಂತ ನಿಲ್ಸೋದಷ್ಟೇನೆ. ಹೇಳಿ ಕ್ಲೀನಾಗಿ. ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. ಈಗ ಅಲ್ಲಿಂದ ಹೇಳ್ಕೊಂಡ್ ಬನ್ನಿ. ಅಪ್ರಮೇಯೋ ಹೃಷಿಕೇಶ ಇಂದ. ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮ ಮನುಸ್ತ್ವಶ್ಚ ಸ್ತವಿಷ್ಟ ಸ್ಥವಿರೋ ಧ್ರುವಃ ಅಗ್ರಾಹ ಶಾಶ್ವತ ಕೃಷ್ಣೋ ಅಂತ ಕರೆಕ್ಟ್. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಮಂ ಈಶಾನ ಪರಂ ಸಾರಿ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧನ್ವೀ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್ ಈಶ್ವರೋ ವಿಕ್ರಮೀ ಧನ್ವೀ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್. ಕೃತಜ್ಞ ಅನ್ಬಾರ್ದು. ಕೃತಜ್ಞ ಅಂದ್ರೆ ಕೃತಜ್ಞತೆ ಇಲ್ಲದೆ ಇರೋನು ಅಂತ ಅರ್ಥ. ಆಭಾಸ ಆಗೋಗುತ್ತೆ. ಯು ಮಸ್ಟ್ ಕೃತಜ್ಞ 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 ಅಂದ್ರೆ ಏನ್ ಗೊತ್ತಾ, ಸಂಸ್ಕೃತದಲ್ಲಿ ಕೃತಜ್ಞತೆ ಇಲ್ಲದೆ ಇರೋನು ಅಂತ ಆಗೋಗುತ್ತೆ. ಇಟ್ ಇಸ್ ಕಾಲ್ಡ್ ಕೃತಜ್ಞ. ಹೇಳಿ. ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್. ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. ಹೇಳಿದ್ರಿ. ಒಬ್ರೊಬ್ರ ಕೈಯಲ್ಲೂ ಅಷ್ಟಷ್ಟು ಉದ್ದ ನಾನು ಕರೆಕ್ಟಾಗಿ ಹೇಳಿಸೋ ಹೊತ್ತಿಗೆ ఊరు కొనలో పరస ఉంటుంది తెలుసా, జాతరలో
అక్కడ నుంచి తేరు ఇక్కడ వరకు పూలు చేసుకొని రావాలా, గోవింద 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 అని. అలా నాకు అనిపిస్తుంది. ಅಪ್ಪ ಸದ್ಯ ಬ್ರಹ್ಮರಥ ಗುಡುಕ್ತು ಇಲ್ಲಿವರೆಗೂ, ಈ ಶ್ಲೋಕದವರೆಗೂ ಗುಡುಕ್ತು ಅಂತ ಅಲ್ವಾ. ಸರ್ ಹಿಂಗೆ ನೀವು ಹಾಸ್ಯ ಮಾಡ್ತಾ ಇರಿ, ಒಂದಿನ ನೋಡಿ ನಿಮ್ಮನ್ನ ಮೀರಿಸಿ ನಾವು ಹೇಳ್ತೀವಿ. ಟೇಕ್ ಇಟ್ ಚಾಲೆಂಜ್. ಓಕೆ, ಐ ಆಮ್ ಜಸ್ಟ್ ಜೋಕಿಂಗ್, ಬಟ್ ವಾಟ್ ಎವರ್ it is true also. It's good, so that we'll also have the willpower to. ಇನ್ನೂ ಸ್ವಲ್ಪ ಮುಂದುವರಿಸಿ ಅಷ್ಟೇನೆ. ನಾನು ಸುಮ್ಮನೆ ಕಾಲೆಳೆಯಕ್ಕೆ ಸುಮ್ಮನೆ ಕ್ಲಾಸ್ ಅಂತ. ಬಟ್ ಏನ್ ಗೊತ್ತಾ, ನೀವು ಇದನ್ನ ಡೈಲಿ ರೊಟೀನ್ ಮಾಡ್ಕೊಂಡ್ಬಿಡಿ. ಸ್ಮಿತಾ ಮಾಡ್ತಾ ಇದ್ದೀನಿ ಕೃಷ್ಣ, ನಿಂದು ಇಟ್ಕೊಂಡು ನೀ ಹೇಳೋದು ಕುತ್ಕೊಂಡು, ಅದು ಸ್ಮಿತಾ ಕಳ್ಸಿರೋದು ನೀನ್ ನಿಜ ಇಟ್ಕೊಂಡು ಅಟ್ಲೀಸ್ಟ್ ಟ್ವೈಸ್ ಮಾಡ್ತೀನಿ. ಇದು ನನ್ನ ಹಳೆ ಗ್ರೂಪ್ ಅವರಿಗೆ ನಾನು ಪೂರ್ತಿ ಹಾಡಿ ಕಳಿಸಿದ್ದೀನಿ ಆಕ್ಚುಲಿ ವಿಷ್ಣು ಸಹಸ್ರನಾಮ. ಹೌದು ಹೌದು, ಅದಕ್ಕೆ ಬಿಟ್ಸ್ ಅಂಡ್ ಪೀಸಸ್ ತರ. ಇನ್ ಕೇಸ್ ಇಫ್ ದೇ ಹ್ಯಾವ್ ರೆಕಾರ್ಡ್, ಐ ರಿಕ್ವೆಸ್ಟ್ ಅಂಡ್ ಐ ಟೆಲ್ ದೆಮ್ ಟು ಸೆಂಡ್ ಯು. ಆಯ್ತಾ ಸ್ಮಿತಾ, ಐ ವಿಲ್ ಸೆಂಡ್ ಇಟ್ ಟು ಯು, ಯು ಕ್ಯಾನ್ ಸರ್ಕ್ಯುಲೇಟ್, ಸೊ ದಟ್ 10 ಶ್ಲೋಕಗಳೇ ಬಿಟ್ಸ್ ಅಂಡ್ ಪೀಸಸ್ ತರ. ನಿಮ್ಗೆ ಯಾವ ಅದನ್ನೇ ಕೇಳಿದ್ರ ಕೃಷ್ಣ, ನಾನು ಅದನ್ನೇ ಕೇಳಿದ್ದು ಲಾಸ್ಟ್ ಟೈಮ್. ಅದಿದ್ರೆ ಹಾಗೆ ನೋಡ್ಕೊಂಡು ಬಯಾಟ್ ಮಾಡ್ಕೋಬಹುದು. ನಾನ್ ಕೇಳಿದೆ ಅವ್ರನ್ನೆಲ್ಲ, ರೂಪಾ ಆಂಟಿ ಬ್ಯಾಚನ್ನ ಹುಡುಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ರತನ್ ಕೇಳಿದೆ ಕೊಟ್ಟು. ಹೌದು, ಇದೆಯಾ ಈಗ ನಿಮ್ಮ ಹತ್ರ? ಇಲ್ಲ, ಒಂದಷ್ಟು ದಿವಸ ಮಾತ್ರ ಬಂದಿದ್ದೆ ನಾನು ಅಲ್ಲಿಗೆ. ಇಲ್ಲ, ನನ್ನ ಹತ್ರ ಇಲ್ಲ, ಹೊಟ್ಟೋಗಿದೆ ಎಲ್ಲ. ಅದೇನ್ ಮಾಡಿ ಅಂದ್ರೆ ಹತ್ತನೇ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇನ್ ಕೇಸ್ ಇಲ್ಲ ಅಂದ್ರೆ ಬೇಕಾದ್ರೆ ನಾನು ಇನ್ನೊಂದ್ಸಲ ಹೊಸದಾಗಿ ಮಾಡಿ ಕಳಿಸ್ತೀನಿ. ಪಕ್ಕದಲ್ಲಿ ಶ್ರುತಿ ಹಾಕೊಂಡ್ಬಿಟ್ಟು ತಂಬೂರದು ನೀಟಾಗಿ ಒಂದು ವಾಯ್ಸ್ ನೊಟೇಶನ್ ಇಟ್ಕೊಂಡು ಹಮ್ಮಿಂಗ್, ನಿಮ್ಗೆಲ್ಲ ಯಾವ ರೀತಿ ನಿಮ್ಗೆ ಚುಮ್ಕೆ ಹಾಕ್ಸಿದೀನೋ ಅದನ್ನ ಫಾಲೋ ಮಾಡ್ಕೊಂಡು 10 ನನಗೆ ಟೈಮ್ ಆದಾಗ ಕಳಿಸ್ಬಿಡ್ತೀನಿ. ಅದೇ ತರ ಮಾಡಿ ಆ ಬ್ಯಾಚ್ಗುವೆ ಇದ್ರೆ ರೀಡು ಇಟ್ ಅಂತ ಅಷ್ಟೇನೆ. ಅದನ್ನ ನೀವು ಯಾವಾಗ ಆಗುತ್ತೋ, ಇವತ್ತು ಈ 10ನ್ನ ನಾನು ಪರ್ಫೆಕ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಬೇಕಾದ್ರೆ ಇನ್ನೊಂದು 10, ಮೇ ಬಿ ವಿಲ್ ಲೀವ್ 15 days ಆಫ್ ಗ್ಯಾಪ್. ಒಂದು 30 ಆಯ್ತಾ, ಅದನ್ನೇ ಪರ್ಫೆಕ್ಟ್ ಮಾಡ್ಕೊಂಡ 15 ದಿನ ಗ್ಯಾಪ್ ಇಟ್ಬಿಡೋಣ, ಇನ್ನೊಂದು 10. ಆ ಥರ ನೀವು ಕವರ್ ಮಾಡ್ಕೊಂಡು ಹೋದ್ರೆ ವಿತಿನ್ 6 months ಯು ಕ್ಯಾನ್ ರಿಯಲಿ ಡೂ ವಂಡರ್ಸ್ ಇನ್ ವಿಷ್ಣು ಸಹಸ್ರನಾಮ. ಆಯ್ತಾ. ನಿರ್ಮಲಾ ಆಂಟಿ ಅಂತ ಒಬ್ರು ಇದ್ದಾರೆ ನಮ್ಮ ಹಳೆ ಗ್ರೂಪಲ್ಲಿ. ಶಿ ಹ್ಯಾಡ್ ಗಾನ್ ಟು ಸಮ್ ವಿಷ್ಣು ಸಹಸ್ರನಾಮ, ಇದು ಸಾಮೂಹಿಕವಾದ ಚಾಂಟಿಂಗು. ಅಮಾಂಗ್ ಸಚ್ ಎ ಬಿಗ್ ಗ್ರೂಪ್, she was recognized by Swamiji. Your Vishnu Sahasranama is being chanted very uniquely. How come anta kelidare? That means to say, ashtu training avaru she had come across. Tara perfect, unique, clean, clear cut clarity. Ishtu avara rendition nodidare Swamiji. He could make out that. ಆ ಥರ ನಿಮಗಳಲ್ಲೂ ಬರಬೇಕು. ಆಯ್ತಾ. ಆ ಥರ ಬಂದ್ರೇನೆ ನೀಟಾಗಿ ನಿಮಗೆ ಒಂದು ಭಾವನೆ ಹುಟ್ಟುತ್ತೆ, ಸಾರ್ಥಕವಾದ ಭಾವನೆ. ಈಗ ನಾನು ಎಲ್ಲಿವರೆಗೂ ನಿಲ್ಸಿದ್ದೆ ಮೀನಿಂಗು, ಒಂದು ಶ್ಲೋಕದ ಮೀನಿಂಗ್ ಇವತ್ತು ಹೇಳ್ತೀನಿ ಸಾಕು. ಟಿಲ್ ವೇರ್ ಐ ಹ್ಯಾವ್ ಸ್ಟಾಪ್. ಪವಿತ್ರಾಣಾಂ ಪವಿತ್ರಮ್ಯೋ, ಅಲ್ಲಿವರೆಗೂ ನಿಲ್ಸಿದ್ದೆ ಅಲ್ವಾ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿಂಶ್ಚ ಪ್ರಳಯನ್ಯಾಂತಿ ಪುನರೇವ ಯುಗಕ್ಷಯೇ. ಇದನ್ನ ನಾನೀಗ ಹೇಳಬೇಕು. ಆಯ್ತಾ. ಯತಃ ಸರ್ವಾಣಿ ಭೂತಾನಿ, ಸಕಲ ಭೂತ ಜನಗಳಲ್ಲೂ ಅಥವಾ ಸಕಲರದಲ್ಲೂ, ಸರ್ವಾಣಿ ಭೂತಾನಿ ಪ್ಲೂರಲ್ ಅಲ್ಲಿ ಇದೆ, ಎರಡುವೆ ನಪುಂಸಕಲಿಂಗ. ಸರ್ವಾಣಿ ಅಂದ್ರೆ ಏನರ್ಥ? ಬರೀ ಜಂಗಮ ಅಂತ ಅಲ್ಲ, ಸ್ಥಾವರ ಜಂಗಮ, ಚಿತ್ತು ಅಚಿತ್ತು, ಚೇತನ ಅಚೇತನ, ಸಕಲರದಲ್ಲೂ ಸಕಲದರಲ್ಲೂ ಭೂತಾನಿ ಭವಂತಿ ಆದಿ ಉಗಾಗಮೆ, ನಿನ್ನ ಉಗಮವಿಲ್ಲದೆ, ಭವಂತ್ಯಾದಿ ಉಗಾಗಮೆ, until there is a presence of you, nothing can exist in this universe. ಯತಃ ಸರ್ವಾಣಿ ಭೂತಾನಿ, ಸಕಲ ಭೂತಗಳಲ್ಲೂ, ಪಂಚಭೂತಗಳಲ್ಲಿ, ಪಂಚತನ್ಮಾತ್ರಗಳಲ್ಲಿ,
ಕರ್ಮ ಜ್ಞಾನೇಂದ್ರಿಯಗಳಲ್ಲಿ, ನಂತರ ಎಲ್ಲ ಸಕಲ ಸಹೃದಯಗಳಲ್ಲಿ, ಸಕಲ ವಸ್ತುಗಳಲ್ಲಿ, ಜಡ ಪೊರುಳ್ ಮತ್ತೆ ನಿರ್ಜಡ ಪೊರುಳ್ ಅಂತ ಹೇಳ್ತೀವಿ. ಚೇತನ ಅಚೇತನ ಸ್ಥಾವರ ಜಂಗಮ ಎಲ್ಲದರಲ್ಲೂ ನೀನು ಭವಂತಿ ನೀನು ಇದೀಯಾ. ಆದಿ ಉಗಾಗಮೆ ಆದಿಯಾಗಿ ನೀನು ಇದೀಯಾ, ಆದಿಯಾಗಿ ನೀನು ಇದೀಯಾ. ಭವಂತ್ಯಾದಿ ಉಗಾಗಮೆ ಯಸ್ಮಿಂಶ್ಚ ಪ್ರಳಯಂ ಯಾತಿ. ಒಂದು ಪ್ರಳಯ ಅಂತ ಬಂದು ಎಲ್ಲವೂ ನಶ್ವರ ಆದಾಗ, ಎಲ್ಲವೂ ಶೂನ್ಯವಾದಾಗ, ಎಲ್ಲವೂ ಜಲಾವೃತವಾಗಿ ಪ್ರಳಯದಲ್ಲಿ ತುಂಬಿಕೊಂಡಾಗ ಯಸ್ಮಿಂಶ್ಚ ಪ್ರಳಯಂ ಯಾತಿ ಪುನರೇವ ಯುಗಕ್ಷಯೇ. ಯುಗವನ್ನ ಕ್ಷಯಿಸುವವನು ನೀನೇ ಆಗಿದ್ದೀಯಾ. ಪುನರೇವ ಮತ್ತೆ ಪುನರೇವ ಯುಗಕ್ಷಯೇ ಆ ಥರ ಅರ್ಥ ಮಾಡ್ಕೋಬೇಕಿಲ್ಲಿ. ಪುನರೇವ ಯುಗಕ್ಷಯೇ ಅಂತ ಇದೆ. ಪುನರೇವ ಯುಗಕ್ಷಯೇ ಅಂತ ಅರ್ಥ ಮಾಡ್ಕೋಬೇಕು, ಆಯ್ತಾ. 2 ಯುಗ ಬರುತ್ತೆ. ಅಂದ್ರೆ ಪ್ರಳಯ ಸಂಭವಿಸಿದ ಮೇಲೆ ಮತ್ತೆ ಯುಗವನ್ನ ಸೃಷ್ಟಿ ಮಾಡುವವನು ನೀನೇ ಆಗಿದ್ದೀಯಾ. ಮತ್ತೆ ಈ ಹೊಸ ಯುಗವನ್ನ ಸೃಷ್ಟಿ ಮಾಡಿ ಹಳೆ ಯುಗವನ್ನ ಹೋಗಿಸೋನು. ಕ್ಷಯ ಅಂದ್ರೆ ಹೋಗಿಸುವುದು ಅಂತ ಅರ್ಥ. ಹೋಗಿಸೋನು ನೀನೇ ಆಗಿದ್ದೀಯಾ. ವಾಟ್ ಡು ಯು ಮೀನ್ ಬೈ ಪ್ರಳಯ? ಯಾರಾದ್ರೂ ಹೇಳಿ, ವಾಟ್ ಡು ಯು ಮೀನ್ ಬೈ ಪ್ರಳಯ? Whole universe will become water. ಓಕೆ, ಅದೇನ್ ನಾವು ನೋಡಕ್ಕಿರಲ್ಲ, ಆಯ್ತಾ. ನಾವು ಕಣ್ಣಿಂದ ನೋಡೋ ಪ್ರಳಯ ಈಗ ಹೇಳಿ ನನಗೆ, ಅದು ಕೇಳಿದೀವಿ ಭಾಗವತದಲ್ಲೆಲ್ಲ ಈ ತರ ಬರುತ್ತೆ. ಗುಡ್, ದಟ್ ಇಸ್ ದ ಡೆಫಿನಿಷನ್ ವಿಚ್ ವಿ ಹ್ಯಾವ್ ಹರ್ಡ್. ಪ್ರಳಯ ಮೀನ್ಸ್, ಆಯ್ತಾ. ಅದರಲ್ಲಿ ವ್ಯಷ್ಟಿ ಪ್ರಳಯ, ಸಮಷ್ಟಿ ಪ್ರಳಯ, ಪೂರ್ಣ ಪ್ರಳಯ, ಅರ್ಧ ಪ್ರಳಯ, ವಿಧವಾದ ಪ್ರಳಯಗಳಿದೆ, ಆಯ್ತಾ. ಇದೆಲ್ಲದಕ್ಕೂ ಡೆಫಿನಿಷನ್ಸ್ ಇದೆ ಭಾಗವತದಲ್ಲಿ. ಸರಿ, ಆದ್ರೆ ಕಣ್ಣಿಗೆ ಕಾಣುವ ಪ್ರಳಯ ಯಾವುದು ಹೇಳಿ? ಇದೇನ್ ಕಣ್ಣಿಗೆಲ್ಲ ಪ್ರಳಯ ಕಾಣುತ್ತ ಅಂದ್ರೆ ಹೌದು, ಕಾಣುತ್ತೆ. ಕೆಟ್ಟ ವಿಷಯಗಳು ಜಾಸ್ತಿ ಆಗೋದು. ಕೆಟ್ಟ ವಿಷಯಗಳು ಜಾಸ್ತಿ ಆಗೋದು ಇಲ್ಲ, ನಿಮಗದು ಕೆಟ್ಟದು ಇರ್ಬಿಡ್ಬೋದು, ಬೇರೆಯವ್ರಿಗೆ ಅದು ಒಳ್ಳೇದೇ ಇರ್ಬೋದಲ್ವಾ. ಕಳ್ಳತನ ಮಾಡೋದು ನನಗ್ ಕೆಟ್ಟದು, ಕಳ್ಳನ ಹೋಗಿ ಕೇಳಿ ಕಳ್ಳತನ ಮಾಡೋದು ಒಳ್ಳೇದ ಕೆಟ್ಟದ? ತುಂಬಾ ಒಳ್ಳೇದು ಅಂತ ನಾವು ಅನ್ನಲ್ವಾ. ನಿದ್ರೆ ಹೋಗ್ತೀವಲ್ಲ, ಅದು ಪ್ರಳಯ. ನಿದ್ರೆ ಹೋಗೋದು ಪ್ರಳಯ, ಎಸ್, ಒಂದು ತರದ್ರಲ್ಲಿ ಅದು ಪ್ರಳಯ. ದೇವರ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಆಗೋ ಪ್ರಳಯ ಸರ್. ಎಸ್ ಸ್ಮಿತಾ, ನಮ್ಮ ವೆರಿ ಗುಡ್. ಎನಿ ಚೇಂಜ್ ದಟ್ ಇಸ್ ಕಾಲ್ಡ್ ಪ್ರಳಯ. ಒಪ್ಕೋತೀರಾ? ನಾ ತುಂಬಾ ಸಲ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ. 7 o'clock when you sit in the Vishnu Sahasranama class, now it is 8 o'clock. Is the same age for you now? ಭಾಗವತದಲ್ಲೂ ಇದನ್ನ ಹೇಳಿದ್ದೇನಲ್ವಾ, 3 ಗಂಟೆ ಕ್ಲಾಸಿಗೆ ಕೂತ್ಕೋತೀರಾ, 11 ಗಂಟೆ ಕ್ಲಾಸಿಗೆ ಕೂತ್ಕೊಳ್ತೀರಾ, 1 ಗಂಟೆಗೆ ಹೇಳ್ತೀರಾ. ಆಂಟಿ ನಿಮ್ಮ ಏಜ್ ಅಷ್ಟೇ ಇದೆಯಾ? 11 ಗಂಟೆಗೆ ಕೂತ ಅಷ್ಟೇ ಏಜ್ ಇದೆಯಾ? ಇಲ್ಲ, ಅಷ್ಟು ಏಜ್ ಆಗಿದೆ. ಕಾನ್ಸ್ಟೆಂಟ್ ಚೇಂಜ್. 3 ಗಂಟೆ ಕೂತ್ಕೋತೀರಾ, 5 ಗಂಟೆಗೆ ಹೇಳ್ತೀರಾ, ನಿಮ್ಮ ಏಜ್ ಅಷ್ಟೇ ಇದೆಯಾ? ನೋ, ನನ್ನ ಏಜು ಜಾಸ್ತಿ ಆಗಿದೆ. 3 ಗಂಟೆಲಿ ಇದ್ದಿದ್ದ ಏಜು 5 ಗಂಟೆಲಿ ಇಲ್ಲ. ದಟ್ ಮೀನ್ಸ್ ಟು ಸೇ ದ ಕಾನ್ಸ್ಟೆಂಟ್ ಚೇಂಜ್ ಇಸ್ ಕಾಲ್ಡ್ ಪ್ರಳಯ. ವೆರಿ ಗುಡ್ ಸ್ಮಿತಾ. ನೀವೇನು ಹೇಳಿದ್ರಿ ಚಂದ್ರಿಕಾ ಅವರೇ? ವಾಟ್ ಡಿಡ್ ಯು ಸೇ? ಸರ್, ಐ ಮೆಂಟ್ ಯಾವಾಗ ದೇವರ ವಿಷಯಗಳು, ದೇವರ ಚರ್ಚೆ ಎಲ್ಲ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೋ ಅದು ಒಂದು ಪ್ರಳಯ ಅಂತ. ಅದೇ, ಎನಿ ಚೇಂಜ್ ಕ್ಯಾನ್ ಬಿ ಪ್ರಳಯ. ಅಲ್ಲಿ ದೇವ್ರನ್ನ ತರಬೇಕು ಅನ್ನೋದು ಏನಿಲ್ಲ. ಯು ಹ್ಯಾವ್ ಟು ಟೆಲ್ ಮಿ ಎ ವೆರಿ ಜನರಲ್ ವೇ ಆಫ್ ಪ್ರಳಯ ಅಷ್ಟೇ, ವೆರಿ ಜನರಲ್. ಆಧ್ಯಾತ್ಮ, ದೇವರ ಮೇಲೆ ಒಲವು, ಭಾಗವತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಏನು ತರಬೇಕಿಲ್ಲ. ವಾಟ್ ಡು ಯು ಮೀನ್ ಬೈ ಪ್ರಳಯ? ಡೈರೆಕ್ಟ್ ಕ್ವೆಶ್ಚನ್. ಆಲ್ವೇಸ್ ದ ವರ್ಲ್ಡ್ ಇಂಟು ಅ ಕಾನ್ಸ್ಟೆಂಟ್ ಚೇಂಜ್. ಒಪ್ಕೋತೀರಾ? ನೆಕ್ಸ್ಟ್ ಇಲ್ಲ. ನಾಶ ಅಂತ ಅಣ್ಣ. ನಾಶ ಅನ್ನೋದು ಚೇಂಜೆ. ನಾಶ ಅಂದ್ರೆ ನಮ್ಮಲ್ಲಿ ನಾಶವಾಗಿ ಹೋಗೋದು ಅನ್ನೋದು ಏನೂ ಇಲ್ಲ. ಓಕೆ, ಪ್ರಳಯ ಅಂದ್ರೆ
ನಾಶ ಅಂತ ಹೇಳಿದ್ರು ಪೂರ್ತಿ ಅದು ಅಳಸೋಗುತ್ತೆ ಅಂತ ಹೇಳಲ್ಲ. ಹೇಳ್ತೀವಾ? ಸನಾತನ ಧರ್ಮದಲ್ಲಿ ನಾವು ಒಪ್ಕೊಳ್ಳಲ್ಲ, ಅದನ್ನ ಒಪ್ಕೊಳ್ಳೋದಲ್ಲ, ವೇದನೇ ಒಪ್ಕೊಳ್ಳಲ್ಲ. ಓಕೆ, ನಾನು ಮೊನ್ನೆ ಅನುರಾಧ ಆಂಟಿಗೆ ಹೇಳಿದೆ, ಐ ಸೆಂಟ್ ಹರ್ ದ ಮೆಸೇಜ್, ಪ್ಲೀಸ್ ಡೋಂಟ್ ಥಿಂಕ್ ದಟ್ ಯುವರ್ ಹಸ್ಬೆಂಡ್ ಪಾಸ್ಟ್ ಅವೇ, ಇಟ್ ಇಸ್ ಅ ಪ್ರಳಯ ಅಷ್ಟೇನೆ. ಆ ದೇಹವನ್ನ ಈಗ ಈ ಶರ್ಟನ್ನ ಕಳಚಾಕೋತಾರ, ಅವರು ಒಂದು ದೇಹವನ್ನು ಅವ್ರು ಕಳಚಾಕಿದ್ದಾರೆ. ಬಟ್ ನೌ ಹಿ ಈಸ್ ಇಮ್ಮಾರ್ಟಲ್. ದ ಟೈಮ್ ವಿ ಥಿಂಕ್ ಆಫ್ ಹಿಮ್, ಹಿ ಇಸ್ ದೇರ್. ಸುಮಾ ಆಂಟಿ, ನಿಮ್ ತಾಯಿ ಇಲ್ವಾ? ಇದಾರ ಇಲ್ವಾ? ಯಾವಾಗ್ಲೂ ಇದ್ದಾರೆ, ಎಲ್ಲರ ಸ್ಮರಣೆಯರು ಇದ್ದಾರೆ ಅಲ್ವಾ? ವಿ ಆಲ್ ಹ್ಯಾವ್ ಸೀನ್ ಹರ್ ಮದರ್. ಭಾಗವತದ 5ನೇ ದಿನ ಅವ್ರು ನರಸಿಂಹ ಜಪವನ್ನ ಕೇಳ್ಕೊಂಡೆ ಹಂಗೆ ಹೋದ್ರು. ದಟ್ ಮೀನ್ಸ್ ಟು ಸೇ ಶಿ ಇಸ್ ದೇರ್ ಅಲ್ವಾ? ಶಿ ಇಸ್ ಸರ್ವಿಂಗ್ ದ ಲಾರ್ಡ್. ಆ ಥರ ಡೆಸಲ್ಯೂಷನ್ ಅಲ್ಲಿ ನಮಗೆ ಇಂಪಾರ್ಟೆನ್ಸ್ ಇದೆಯೇ ಹೊರತು ಡಿಸ್ಟ್ರಕ್ಷನ್ ಅನ್ನೋದನ್ನ ನಾವು ನಂಬಲ್ಲ. ಇಫ್ ಯು ಸಿ ದ ನಟರಾಜ ಐಡಲ್, ನಟರಾಜ ಐಡಲ್ ಅಲ್ಲಿ ಒಂದು ಕಾಲು ಕುಂಚಿತ ಪಾದವಾಗಿ ಹಿಂಗೆ ಇಟ್ಕೊಂಡಿದ್ದಾನೆ ಅಲ್ವಾ, ಇನ್ನೊಂದು ಕಾಲನ್ನ ಕೆಳಗಡೆ ಬಿಟ್ಟಿದ್ದಾನೆ. ಅದ್ರ ಕೆಳಗಡೆ ಯಾರಿರೋದು? ಮುಯ್ಯಲಗನ್ ಅನ್ನೋ ರಾಕ್ಷಸ, ಹೂ ಇಸ್ ಅನ್ ಎಂಬಾಡಿಮೆಂಟ್ ಆಫ್ ಅಧರ್ಮ. ಅಧರ್ಮ ಪೂರ್ತಿ ಕಂಪ್ಲೀಟ್ ಆಗಿ ಭಗವಂತ ತೆಗೆದು ಹಾಕಿಲ್ಲ, ಬರೀ ನೆಲದ ಮೇಲೋ ಅಥವಾ ಪಾಣಿಪೀಠದ ಮೇಲೋ ನಟರಾಜ ನಿಲ್ಬೋದಿತ್ತಲ್ವಾ? ವೈ ಹಿ ಸ್ಟ್ಯಾಂಪಿಂಗ್ ದ ಡಿಮನ್ ಅಂಡ್ ಸ್ಟ್ಯಾಂಡಿಂಗ್? ಈವನ್ ಡಿಮನ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಫುಲ್ಲಿ ಬಿಕಾಸ್ ದೇರ್ ಇಸ್ ಅನ್ ಅಧರ್ಮ. ಯು ನೋ ದ ವ್ಯಾಲ್ಯೂ ಆಫ್ ಧರ್ಮ ಅಲ್ವಾ? ಬಿಕಾಸ್ ದೇರ್ ಇಸ್ ಅ ಮುಯಿಲಗನ್, there is some negative act in our prapancha, so that you will come to know the value of positive act. ಯುಗಾದಿ ಬಂದು ಬೇವು ತಿಂದ್ರೇನೆ ಬೆಲ್ಲದ ಬೆಲೆ ಏನು ಅಂತ ಗೊತ್ತಾಗೋದು. ಬರೀ ದಿನ ಬೆಲ್ಲನೇ ತಿಂತಾ ಇರ್ತೀನಿ ಅಂದ್ರೆ ಆ ಬೆಲ್ಲದಲ್ಲೂ ಸ್ವಾರಸ್ಯ ಹೊರಟೋಗುತ್ತೆ. ಅಯ್ಯೋ ಮೊರತು ರುಚಿ ತಾನೆ ಅಂತ. ಆ ಯುಗಾದಿ ದಿನ ಬೇವನ್ ತಿಂತೀರ ನೋಡಿ, ಕಷ್ಟಪಟ್ಕೊಂಡು, ಅಯ್ಯೋ ರಾಮ ಕೈಯಲ್ಲಿ ಕೊಟ್ಬಿಟ್ರಲ್ಲ ಇದನ್ನ, ಏನೋ ದೊಡ್ಡದಾಗ ಕರೆದ್ರು ಕೊಡ್ತೀವಿ ಪ್ರಸಾದ ಅಂತ ನೋಡಿದ್ರೆ ಈ ಬೇವು ಬೆಲ್ಲ, ಅದರಲ್ಲೂ ಬರೀ ಸಿಪ್ಪೆ ಬೇವು. ಬಲ್ತಿರೋದಾಗ್ಬಿಟ್ರೆ ಭಗವಂತಗೆ ಪ್ರೀತಿ, ಏನೋ ಎಳೆಯದಾದ್ರೆ ಪರವಾಗಿಲ್ಲ, ಬಲ್ತಿರೋದನ್ನ ಕೊಟ್ಬಿಡ್ತಾರೆ, ಬೇಡ. ಇನ್ನು ನೆಕ್ಸ್ಟ್ ಯುಗಾದಿವರೆಗೂ ಬಾಯೆಲ್ಲ ಕಹಿ ಹೋಗಲ್ಲ, ಹಂಗೆ ಇರುತ್ತದು ಅಲ್ವಾ? ಆದ್ರೆ ಆ ಕಹಿ ಬಿದ್ರೇನೆ ಸಿಹಿ ರುಚಿ ಏನು ಅಂತ ಗೊತ್ತಾಗೋದು ಅಲ್ವಾ? ದಟ್ ಇಸ್ ವೈ even the negative act in this whole universe cannot be destroyed fully, and it is not to be destroyed at all. It is a dissolution. ಅದನ್ನೇ ಇಲ್ಲಿ ಹೇಳೋದು, ಯಸ್ಮಿಂಶ್ಚ ಪ್ರಳಯನ್ಯಾಂತಿ. ಪ್ರಳಯ ಅನ್ನೋದು ನಮ್ಮಲ್ಲಿ ವರ. ನಿನಗೆ ಬೇಕು ಅದನ್ನ ನೀ ಪ್ರಳಯ ಮಾಡ್ತೀಯಾ, ಆದ್ರೆ ನಿನ್ನಿಂದಾನೇ ಆ ಪ್ರಳಯ ಸಂಭವಿಸಿದೆ, ನಿನ್ನಿಂದಲೇ ಮತ್ತೆ ಪುನರುತ್ಥಾನ, ರಿನೈಸನ್ಸ್ ಅಂತ ಹೇಳೋದು ಆಯ್ತಾ? ಯಾರು ಪ್ರಳಯಗೊಳಿಸ್ತಾರೋ ಅವರೇ ಮರು ಹುಟ್ಟನ್ನ ಹುಟ್ಟಾಕ್ತಾರೆ. ಒಪ್ಕೋತೀರಾ? ಒಪ್ಕೋತೀರಾ? ಪ್ರಳಯವಾಗೋದು ಮತ್ತೆ ಹುಟ್ಟಿಗೆ ಕಾರಣವಾಗುತ್ತೆ. ಆ ರೀತಿ ನೀನು ಈ ಜಗತ್ತನ್ನ ಜಗತಃ, ಅದಕ್ಕೆ ಜಗತ್ತು ಅಂತ ಹೇಳೋದು. ಗತಃ ಅಂದ್ರೆ ನಶ್ವರವಾಗುವುದು, ಜ ಅಂದ್ರೆ ಮತ್ತೆ ಹುಟ್ಟುವುದು. ಆ ರೀತಿ ಯತಃ ಸರ್ವಾಣಿ ಭೂತಾನಿ, ಸಕಲಭೂತ ಜನಗಳಲ್ಲೂ ನೀನು ಭವಂತಿ ಇದೀಯಾ. ಯಾವ ರೀತಿ? ಉಗಾಗಮೆ, ಆದಿ ಉಗಾಗಮೆ, ಮತ್ತೆ ಮತ್ತೆ ಹುಟ್ಟು, ಮತ್ತೆ 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 ಮರಣ, ಮತ್ತೆ 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 ಜನನ. ಅದರೆಲ್ಲದರಲ್ಲೂ ನೀನು ಅವರ ಜೊತೆಯಲ್ಲೇ ಇರ್ತೀಯ. ಯಸ್ಮಿಂಶ್ಚ, ಆ ಯಸ್ಮಿಂಶ್ಚ ತುಂಬಾ ಸ್ವಾರಸ್ಯಕರವಾದಂತಹ ಆಶ್ಚರ್ಯಕರವಾದಂತಹ ಪ್ರಳಯವನ್ನ ಸಂಭವಿಸಿದ್ರು. ಪ್ರಣಯ, ಈಗ ನಿರ್ಮಲಾ ಆಂಟಿ ಹೇಳಿದ್ರಲ್ವಾ, ಎಲ್ಲಾ ಕಡೆ ಜಲಾವೃತ ಆಗೋದು ಪ್ರಳಯ ಅಂತ. ಹಂಗ್ ಜಲಾವೃತವಾದಾಗ ಏನಾಗುತ್ತೆ? ಓ ಮೈ ಗಾಡ್, ವಾಟ್ ಇಸ್ ದ ಕಂಡೀಷನ್? ನೆಕ್ಸ್ಟ್ ಏನು ಇಲ್ಲ ಅನ್ಸುತ್ತೆ ಅಲ್ವಾ? ಆಮೇಲೆ ಬೇಕಾದಷ್ಟಿದೆ ಅನ್ನಕ್ಕೆ ಅದಿಲ್ಲ ಅನ್ಸ್ಕೊಳ್ಳೋದು ಅಲ್ವಾ? ಆಮೇಲೆ ಬೇಕಾದಷ್ಟಿದೆ, ಏನೂ ಇಲ್ಲ, ಎಲ್ಲ ಹೊರಟೋಯ್ತು, ಎಲ್ಲ ಮುಳುಗೋಯ್ತು ಅಂತ ಅನ್ಕೋತಾ ಇರ್ತೀವಿ. ಎಲ್ಲೋ ಒಂದ್ ಸ್ವಲ್ಪ ಲ್ಯಾಂಡ್ ಸಿಕ್ಕಿದ್ರೆ ಒಂದು ಇರುವೆ ಅಲ್ಲಿ ತನ್ನ ಒಂದು ಮರಿ ಇರುವೆಗೆ ಊಟ ಮಾಡಿಸ್ತಾ ಇರುತ್ತೆ. ದಟ್ ಮೀನ್ಸ್ ಅಲ್ಲಿ ಶುರು ಆಯ್ತು ಕ್ರಿಯೇಷನ್ ಅಂತಾನೆ ಅರ್ಥ ಅಲ್ವಾ? ಪ್ರಳಯ ಜಲದಲ್ಲೇ ಜಲ ನಿಂತಿದ್ರೆ ಸ್ಟಾಗ್ನೆಂಟ್ ಆಗಿ ಅಲ್ಲಿ ಏನ್ ಶುರು ಆಗುತ್ತೆ? ಪಾಚಿ ಶುರು ಆಗುತ್ತೆ, ಪಾಚಿ ಕಟ್ಕೊಳ್ಳುತ್ತೆ. ಆಲ್ಗೆ ಅಂತಾರಲ್ವಾ,
ಅದು ಶುರು ಆಗುತ್ತೆ. ಆಲ್ಗೆ ಏನದು ಆ ಪಾಚಿನೂ ಮರು ಸೃಷ್ಟಿ ತಾನೆ, ಇನ್ನೇನೋ ಒಂದಲ್ಲಿ ಗ್ರೀನರಿ ಸೃಷ್ಟಿ ಆಯ್ತು ತಾನೆ. ಸೊ ಸೃಷ್ಟಿ ಅನ್ನೋದು ಇಟ್ ಕೀಪ್ ಚೇಂಜಿಂಗ್, ಆದ್ರೆ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ ಅನ್ನೋದು ಇಲ್ಲ. ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಪುನಃ ಏವ ಯುಗಕ್ಷಯೇ, ಯುಗಗಳು ಕ್ಷಯಿಸ್ತಾ ಕ್ಷಯಿಸ್ತಾ ಹೊಸ ಹೊಸ ಯುಗಗಳು ಬರ್ತಾನೆ ಇರುತ್ತೆ. ನೀವು ಯಾರಾದ್ರೂ 4-5 ಯುಗ ಪಾಸ್ ಆಗಿದೆ ಅನ್ನೋದನ್ನ ಕೇಳಿದ್ದೀರಾ? ಎಲ್ಲಾದ್ರೂ ಕೇಳಿದ್ದೀರಾ? ಇಫ್ ಯು ಗೋ ಟು ಸಮ್ ಆಫ್ ದ ಪಿಲ್ಗ್ರಿಮೇಜ್ ಸೆಂಟರ್ಸ್ ಲೈಕ್ ಶ್ರೀರಂಗಂ, ಕಾಂಚಿ ವರದರಾಜ ಟೆಂಪಲ್, ಅಲ್ಲಿ ಭಟ್ರುಗಳು ಹೇಳ್ತಾರೆ, ದ ಶ್ರೀರಂಗಂ ಟೆಂಪಲ್ ಮೇನ್ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಗರ್ಭಗೃಹ ಅಂಡ್ ಆಲ್ಸೋ ಆ ಪರಮಾತ್ಮ ಮಲ್ಗಿರೋ ಆ ತಿರುಮೇನಿ, ಆ ಮೂರ್ತಿ 64 ಚತುರ್ಯುಗಗಳನ್ನ ನೋಡಿದೆ ಅಂತ ಹೇಳ್ತಾರೆ. 64 ಚತುರ್ಯುಗಾಸ್, ತ್ರೇತಾಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಆ ಥರದ್ದು 64 ರೌಂಡ್ ಆಗಿದೆ. 4 ಯುಗಾನು 64 ಟೈಮ್ಸ್. ಇಫ್ ಯು ಗೋ ಟು ಕಾಂಚಿ ವರದರಾಜನ್ ಟೆಂಪಲ್ 34 ಯುಗಾಸ್ ಹಿ ಹ್ಯಾಸ್ ಸೀನ್ ಅಂತ ಹೇಳ್ತಾರೆ. ಕೃತಯುಗ, ತ್ರೇತ, ದ್ವಾಪರ, ಕಲಿ, ಆ ಥರ 34 ಸೈಕಲ್ಸ್. ನಮ್ಮ ಹಿಸ್ಟ್ರಿ ಎಲ್ಲ 500 ಇಯರ್ಸ್, 1800 ಇಯರ್ಸ್, 1300 ಇಯರ್ಸ್ ಅಂತ ಎಲ್ಲ ಹೇಳ್ತಾರಲ್ಲ ಫಾರಿನರ್ಸ್, ಅದೆಲ್ಲ ನಮಗೆ ಪ್ರೆಸೆಂಟೆನ್ಸ್, ಗೊತ್ತಾಯ್ತಾ? ನಮ್ದೆಲ್ಲ ಹಿಸ್ಟ್ರಿ ಯುಗಾಂತರಗಳು. ಈ AD BC ಅಂತ ಅದ್ಯಾವುದೋ ಮಾಡಿ ಕೂರಿಸಿದಾರಲ್ಲ ಬ್ರಿಟಿಷರ್ಸು, ದಟ್ ಈಸ್ ನಾಟ್ ಅವರ್ ಲೆಕ್ಕಾಚಾರ ಅಟ್ ಆಲ್. ಅದ ಅಲ್ವೇ ಅಲ್ಲ. ಯಾವನ್ ಆಫ್ಟರ್ ಡೆತ್, ಯಾವನ್ ಡೆತ್ತು, ಬಿಫೋರ್ ಕ್ರೈಸ್ಟ್, ಯಾವನ್ ಬಿಫೋರು, ಅದೆಲ್ಲ ನಮ್ಗೆ ಇಲ್ವೇ ಇಲ್ಲ. ನಮ್ಗೇನಿದ್ರು ಯುಗಾಂತರಗಳು. ಪ್ರಪ್ರಥಮ ಶತಮಾನ, 2ನೇ ಶತಮಾನ, ದ್ವಾಪರ ಯುಗದ ಅಂತ್ಯದಲ್ಲಿ, ತ್ರೇತಾಯುಗದ ಮಧ್ಯದಲ್ಲಿ, ಕಲ್ಪಗಳನ್ನೇ ನಾವು ಎಣಸೋರು. ಇದೆಲ್ಲ ನಮ್ಗೆ ಹಿಸ್ಟ್ರಿನೇ ಅಲ್ಲ. ಇಫ್ ಯು ಗೋ ಟು UK, ಲಂಡನ್ ಅಂಡ್ ಆಲ್, ಯಾವುದೋ ಒಂದು ಕಲ್ಲಿನ ಇಷ್ಟಗಳ ಇಟ್ಕೊಂಡು 500 ವರ್ಷ ಅಮ್ಮಮ್ಮ ಅಂತಾರೆ ಅದಕ್ಕಾಗಿರ್ಬೋದು. ಓ ಮೈ ಗಾಡ್ 500 ಇಯರ್ಸ್ ಓಲ್ಡ್ ಅಂತ. ನಮ್ಗೆಲ್ಲ ಅದೆಲ್ಲ ಪಾಸ್ಟ್ ಟೆನ್ಸೇ ಅಲ್ಲ, ಇನ್ನು ಈಗಲೇ ಪ್ರೆಸೆಂಟ್ ತರ ಇದೆ ನಮಗೆ, ಅಲ್ವಾ? ಯು ಸಿ ಅವರ್ ಪಿಲ್ಗ್ರಿಮೇಜ್ ಸೆಂಟರ್ಸ್, ಎವ್ರಿ ಟೆಂಪಲ್ ಇಸ್ ಅ ಯೂನಿವರ್ಸಿಟಿ ಫಾರ್ ಅಸ್. ನಳಂದ, ತಕ್ಷಶಿಲಾ ಯೂನಿವರ್ಸಿಟಿಗಳು ಹೆಂಗಿತ್ತು, ಬನಾರಸ್ ಯೂನಿವರ್ಸಿಟಿ, ಆ ಥರ ಎವ್ರಿ ಟೆಂಪಲ್ ಇಸ್ ಅ ಯೂನಿವರ್ಸಿಟಿ which has days passed by the ages together ಅಂತ ಹೇಳ್ಬೋದು. ಯುಗಗಳನ್ನೇ ಸೈಕಲ್ ತರ ರೊಟೇಟ್ ಮಾಡಿದೀವಿ ನಾವು ಇಲ್ಲಿ, ಅದಕ್ಕೆ ಇದನ್ನ ಸನಾತನ ಅಂತ ಹೇಳೋದು. ಒಂದೊಂದು ಯುಗ ಎಷ್ಟು ವರ್ಷ ಇರುತ್ತೆ ಸರ್? ಆಕ್ಚುಲಿ ಕೃತಯುಗ ಎಲ್ಲದಕ್ಕಿಂತ ದೊಡ್ಡ ವರ್ಷಗಳು, 10,89,000 ಅಂತ ಇದೆ. ಆದ್ರಿಂದ ಡಿನಾಮಿನೇಷನ್ ಹಾಕೊಂಡು ಬರುತ್ತೆ. ಕೃತಯುಗದಿಂದ ತ್ರೇತಾಯುಗ ಐ ಥಿಂಕ್ ಅದು 10 ಲಕ್ಷದಿಂದ 8 ಲಕ್ಷಕ್ಕೋ ಏನೋ ಇಳಿಯುತ್ತೆ. ಆ 8 ಲಕ್ಷದಿಂದ 6 ಲಕ್ಷಕ್ಕೋ ಏನೋ ದ್ವಾಪರ ಇಳಿಯುತ್ತೆ. ಕಲಿಯುಗ 4 ಲಕ್ಷ ವರ್ಷಗಳು, 4 ಲಕ್ಷ ಸಮ್ ಚಿಲ್ಡ್ರೆ, ಎಕ್ಸಾಕ್ಟ್ಲಿ ಡೋಂಟ್ ನೋ, ಬಟ್ ಈ ಲಕ್ಷ ಐ ಆಮ್ ರೈಟ್. ಆ ಚಿಲ್ಡ್ರೆ ಅದೆಷ್ಟು ಅಂತ ಮರ್ತೋಗಿದ್ದೀನಿ. ಆ ಥರ ಒಂದು ಪೂರ್ತಿ ಯುಗ ಆದ್ರೆ ಬ್ರಹ್ಮನ ಒಂದು ಹಗಲು, ಒಂದು ಹಗಲು. ಆ ಥರ ಇನ್ನು 4 ಒಂದು ಯುಗ ಆದ್ರೆ ಬ್ರಹ್ಮನ ಒಂದು ರಾತ್ರಿ. ಆ ಥರ ಬ್ರಹ್ಮನಿಗೆ 100 ವಯಸ್ಸು, ಎಷ್ಟು ಟರ್ನ್ ಆಗಿರ್ಬೇಕು ಅಲ್ವಾ? ಆ ಥರ ಬ್ರಹ್ಮ 100 ವಯಸ್ಸಾದ್ರೆ ಆ ಬ್ರಹ್ಮ ಸಾಯ್ತಾನೆ, ಅವನಿಗೆ ಮೃತ್ಯು ಬರುತ್ತೆ, ಇನ್ನೊಂದು ಬ್ರಹ್ಮ ಹುಟ್ಕೋತಾನೆ. ಸೊ ನಮ್ಮ ಈ ಶ್ವೇತವರಾಹ ಕಲ್ಪದಲ್ಲಿ ಪ್ರಥಮ ಪಾದದಲ್ಲಿ ನಾವಿದ್ದೀವಿ. ಅಂತ್ಯಪಾದದ ಹೊತ್ತಿಗೆ ಆಂಜನೇಯ, ಹನುಮಂತ, ಚಿರಂಜೀವಿ, ಅವನು ಈಗ ಇದು ಹಿಮಾಚಲ ಪರ್ವತದಲ್ಲಿ ತಪಸ್ ಮಾಡ್ತಾ ಕೂತಿದ್ದಾನೆ. ಹಿ ವಿಲ್ ಬಿಕಮ್ ಬ್ರಹ್ಮ, ಹಿ ವಿಲ್ ಬಿಕಮ್ ಚತುರ್ಮುಖ ಬ್ರಹ್ಮ, ಆದಿಬ್ರಹ್ಮ. ಆಯ್ತಾ? ಆ ಥರ ಬ್ರಹ್ಮನಿಗೂ ಲೈಫ್ ಸ್ಪ್ಯಾನ್ ಇದೆ, ಸೂರ್ಯನಿಗೆ ಲೈಫ್ ಸ್ಪ್ಯಾನ್ ಇದೆ, ಎಲ್ಲದಕ್ಕೂ ಲೈಫ್ ಸ್ಪ್ಯಾನ್ ಇದೆ. ಯುಗಾಂತರಗಳೇ ಓಡುತ್ತೆ. ಅದಕ್ಕೆ ಪುರ ಅಪಿ ನವಂ ಇತಿ ಪುರಾಣ ಅಂತ ನಾವು ಹೇಳೋದು. ಪುರ ಹಿಂದಿಂದು, ಅಪಿ ನವಂ ಆದ್ರೂ ನವನವೀನವಾಗಿದೆ, ಸನಾತನ ಅಂತ ಅದಕ್ಕೆ ನಾವು ಹೆಸರನ್ನ ಕೊಟ್ಟಿರೋದು.
ಇದು ಹಿಂದೂ ಧರ್ಮ ಅಲ್ಲ, ಹಿಂದೂ ರಿಲಿಜನ್ ಅಷ್ಟೇ, ಇದು ಹಿಂದೂ ಧರ್ಮ ಅಲ್ಲ. ವಾಟ್ ಇಸ್ ದ ಧರ್ಮ ದಟ್ ವಿ ಫಾಲೋ? ನಾಟ್ ಹಿಂದೂ ಧರ್ಮ, ಸನಾತನ ಧರ್ಮ. ವೆರಿ ಗುಡ್, ಸನಾತನ ಧರ್ಮ. ಗಾಟ್ ಇಟ್? ಸೊ ಯತಃ ಸರ್ವಾಣಿ ಭೂತಾನಿ ಭವಂತಿ ಆದಿ ಯುಗಾಗಮೆ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ. ಈ ಮೀನಿಂಗ್ ಅನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ, ಆಯ್ತಾ? ಮುಗಿಸೋಣ ಇವತ್ತು. ಐ ಹ್ಯಾವ್ ಥಾಟ್ ಯು ಟಿಲ್ 10. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಜಾಸ್ತಿ ಶ್ಲೋಕ ಹೇಳ್ಕೊಡ್ತೀನಿ, ಆಯ್ತಾ? ಸ್ವಲ್ಪ ಮುಂದಕ್ಕೆ ಹೋಗೋಣ. ತುಂಬ ಡ್ರ್ಯಾಗ್ ಮಾಡಿದ್ರು ಇಂಟ್ರೆಸ್ಟ್ ಹೊರಟೋಗುತ್ತೆ. ಓಕೆ, ಸೊ ಇವತ್ತಿಗೆ ಇದು ಒಂದು ಅರ್ಥ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ 2-3 ಶ್ಲೋಕಗಳ ಅರ್ಥನೂ ಹೇಳ್ತೀನಿ. ಅದೇ ರೀತಿ ಬರೀ 5-6 ಶ್ಲೋಕ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಟುಡೇ ವಿ ಕುಡ್ ಡು 7, ಐ ಥಿಂಕ್ 7 or 5. ಸ್ವಲ್ಪ ಹೋಗ್ತಾ 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 ಸ್ಪೀಡು ಪಿಕಪ್ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ಬರೀ ನನ್ನ ಕಡೆಯಿಂದ ಅಂತಲ್ಲ, ನಿಮ್ಮ ಕಡೆನೂ 5 ಮಾಡಿದ್ದೀವಿ ಇವತ್ತು. ಸ್ಪೀಡು ಪಿಕಪ್ ಆಗುತ್ತೆ. ನಾವು ಕ್ಲೀನಾಗಿ ಹೇಳ್ಕೊಂಡು ಹೋಗೋಣ. ಈಗ ಜಸ್ಟ್ 5, ನಾಟ್ ಇವನ್ 5 minutes, 2 minutes ಅಷ್ಟೇ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಇಂದ ಇಲ್ಲಿ ಅಹತ್ ಸಂವತ್ಸರೋ ವ್ಯಾಲವರೆಗೂ ದಯವಿಟ್ಟು ನನ್ನ ಜೊತೆ ಹೇಳ್ಬಿಡಿ. ಕ್ಯಾನ್ ಎವ್ರಿಬಡಿ ಮ್ಯೂಟ್ ರೈಟ್ ನೌ ಸೊ ದಟ್ ಫಾಲೋ ಮೀ. ಸ್ಲೋವಾಗಿ ಹೇಳ್ತೀನಿ, ಒಂದ್ಸಲ ಫಾಲೋ ಮಾಡಿಬಿಡಿ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತಕೃತ್ ಭೂತ ಭೃದ್ಭಾವೋ ಭೂತಾತ್ಮಾ ಭೂತ ಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಮ್ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವಃ ಸರ್ವಃ ಶಿವಸ್ಥಾಣುರ್ ಭೂತಾಧಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಹೃಷಿಕೇಶ ಪದ್ಮನಾಭ ಪ್ರಜಾಪತಿಃ ಹಿರಣ್ಯಗ ಪದ್ಮನಾಭ ಮರಪ್ರಭು ಅಲ್ವಾ, ಪ್ರಜಾಪತಿ ಏನ್ಬಿಟ್ಟೆ, ಸಾರಿ. ಅಪ್ರಮೇಯೋ ಹೃಷಿಕೇಶ పద్మనాభో మర ప్రభు దొరిసేసేదానికి దండం లేదంట. తెలుసు కదా తెలుగు వాళ్ళకంతా ఇది, దొరిసేసేదానికి దండం లేదు అని. లేకపోతే దండం ఉంటుంది అనిపించుతుంది మీకు, కరెక్ట్ కదా సార్? ನೀವೇ ತಪ್ಪು ಮಾಡ್ತೀರಲ್ಲ ಕುತ್ಕೊಂಡು ಅಂತ. ಪದ್ಮಾರೆಡ್ಡಿ ಗಾರು ಹ್ಞೂ ಅಂತ ಇದ್ದಾರೆ ನಿಧಾನಕ್ಕೆ ಅಲ್ವಾ? ಹ್ಞೂ ಅನ್ಬೇಕು, ಹ್ಞೂ ಅನ್ಬಾರ್ದು, ಹಂಗೆ ನಿಧಾನಕ್ಕೆ ಹಿಂಗೆ ಅಂತ ಇದ್ದಾರೆ. ಒಂದೊಂದ್ಸರಿ ಕನ್ಫ್ಯೂಷನ್ ಆಗುತ್ತೆ, ಡೋಂಟ್ ವೆರಿ. ಓಕೆ. ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಮರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಠ ಸ್ಥವಿಷ್ಠಸ್ಥವಿರೋ ಧ್ರುವಃ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ಪ್ರಭೂತಸ್ತ್ರಿಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧನ್ವಿ
ಮೇಧಾವಿ ವಿಕ್ರಮ ಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್ ಸುರೇಶ ಶರಣಂ ಶರ್ಮ ವಿಶ್ವರೇತಾ ಪ್ರಜಾಭವಃ ಅಹತ್ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. 11ನೇ ಶ್ಲೋಕದಿಂದ ಇಫ್ ಪಾಸಿಬಲ್ next class we'll make it 10 shlokas. 11 to 10. Next 20 to 10. Athara 10 we'll try to cope up. Okay. So that ಸ್ವಲ್ಪ ಬೇಗ ಆದರೆ ನಿಮಗೂ ಹುಮ್ಮಸ್ಸು ಬರುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ. ಓಕೆ, ಲೆಟ್ ಅಸ್ ಫಿನಿಶ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿಂ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆ, ಎಲ್ರಿಗೂ ನಮಸ್ಕಾರ. ಬಾಯ್.